ನನ್ನನ್ನ ಮಲಗಿಸ್ಬಿಟ್ಟು ಹೋಗೈತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ಸಿಕ್ಕಿದೆ ಚಾನ್ಸ್ ಅಂತ ದನ ತಿಂದೆ. ರೇಷನ್ ಅಕ್ಕಿ ಅಂದ್ರೆ ಒಂಥರ ಮ್ಯಾಜಿಕ್ ಅಕ್ಕಿ ಫ್ರೆಂಡ್ಸ್. ಏಕ್ ಕೊಳಕ ಈ ಕಡೆ ಮೂಲೆಯಲ್ಲಿ ಒಲೆ ಹಚ್ಚಕ್ ನೋಡಿದೆ, ಇಲ್ಲಿ ಯಾಕೋ ಗ್ರಾಹಕತೆ ಸರಿ ಇರಲಿಲ್ಲ, ಅದಕ್ಕೆ ಆ ಮೂಲೆಯಲ್ಲಿ ಹೋದೆ. ಈ ಸೊಳ್ಳೆಗಳಿಗೆ ಇದು ಸಗಣಿ ಸ್ಮೆಲ್ ಅಂದ್ರೆ ಪರ್ಫ್ಯೂಮ್ ತರ ಫ್ರೆಂಡ್ಸ್. ಅನ್ನ ಚಿತ್ರಾನ್ನ ಹಾಲು ಹಾಕು ಮಿಕ್ಸ್ ಮಾಡಿ ತಿಂತಾನೇನೋ. ಮೈ ಮೇಲೆ ಪ್ರಜ್ಞೆ ಇಲ್ದಿರ ರಂಗೋಲಿ ಹಾಕಕ್ ಹೋದ್ರೆ ಹಿಂಗೆ ಆಗೋದು. ಮನೆ ಮುಂದೆ ಅಷ್ಟು ದೊಡ್ಡ ರಂಗೋಲಿ, ನನಗ್ ಮಾತ್ರ ಇಷ್ಟು ಚಿಕ್ಕ ರಂಗೋಲಿ ಅನ್ಬಿಟ್ರೆ ಸಕ್ಕರೆ ಹಾಕೊಡ್ತೀನಿ, ಉಪ್ಪು ಹಾಕೊಂಡು ತಿಂತ ಇದೀನಿ, ಅದು ಹುಳಿ ಜಾಸ್ತಿ ಆಗ್ತೈತೆ. ಆಮೇಲೆ ಇದ್ರೊಳಗೆ ಇಡುವ ಇದು ಆರ್ಗನ್ಸ್, ಪ್ರಪಂಚದಲ್ಲೇ ಬೇರಿರುವ ಏಕೈಕ ಕಾಯಿ ಬ್ಯಾಲ್ದಣ್ಣು ಸ್ವೀಟ್ ಮತ್ತೆ ಬ್ಯಾಲ್ದಣ್ಣು ಜ್ಯೂಸ್ ಫ್ರೆಂಡ್. ಬೈ ಚಾನ್ಸ್ ಇದ್ರು ಕೂಡ ನನ್ ಕಣ್ಣು ಕಾಣಿಸ್ಬಾರ್ದು. ಮೊಟ್ಟೆ ಅಲ್ಲೇ ಇರ್ತವೆ. ಏನಿಂದೆ ದಾರ ಯಾರು ಕಟ್ಟಾಕಿದ್ರಾ? ನೀವು ಮಾತ್ರ ಅಳಕ್ ಹೋಗ್ಬೇಡಿ ಫ್ರೆಂಡ್ಸ್. ಏನ್ ತಿಂದಿಲ್ಲ ನಾನು, ಬಂಗಾಲಿ ಬೌ ಬೌ ಬಿರಿಯಾನಿ. ನಾನು ಫುಲ್ ಫ್ಲಾಟ್ ಆಗೋದೆ ಈ ರೆಸಿಪಿಗೆ. ಮತ್ತೆ ಈ ತರ ಕ್ಲೋಸ್ ಮಾಡ್ಕೊಳ್ಳೋದು. ಯಾವುದೇ ಎಣ್ಣೆ ಆದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೊಂಡಿರೋ ಆಮ್ಲೆಟ್ ನ ಹಾಕೋಬೇಕು. ಎಗ್ ಆಮ್ಲೆಟ್ ಕರಿ. ಗಿವ್ ರೆಸ್ಪೆಕ್ಟ್ ರೈಸು. ಅನ್ನ ಪೂರ್ತಿ ಕಲ್ಲುಗಳೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನು ಈ ಗೆಟಪ್ ಅಲ್ಲಿ ಇದ್ದೀನಿ, ಹುಷಾರ್ ಕಿಶಾರ್ ತಪ್ಪಿಟ್ನಾ ಅಂತ ಅನ್ಕೋತಾ ಇದ್ದೀರಾ? ಇಲ್ಲ ಫ್ರೆಂಡ್ಸ್, ನನ್ನ ಈ ಪರಿಸ್ಥಿತಿಗೆ ಶಿವ ಕಾರಣ. ನಾನು ಬೆಳಗ್ಗೆ ಮರ್ಯಾದೆಯಿಂದ 5:15 ಎದ್ದೆ. ಇವತ್ತು ಅಮಾವಾಸ್ಯೆ, ವಾರ ಮಾಡ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತ. ಈ ಕೊರೆಯಲ್ಲಿ ಕೆಲಸ ಮಾಡ್ತೀಯ, ಚಳಿ ಆಗ್ತೈತೆ, ಮಲ್ಕೋ ಒಂದು ಅರ್ಧ ಅವರ್ ಬಿಟ್ಟು ಆಮೇಲೆ ಎದ್ದು ಕೆಲಸ ಮಾಡುವೆ, ಬಿಸಿಲು ಬಂದಿರ್ತೈತೆ ಅಂತೂ. ನಾನು ಗಂಡ ಹೇಳ್ತೈತಲ್ಲ ಏನೋ ನಾನು ಒಳ್ಳೇದಕ್ಕೆ ಇರ್ಬೋದು ಅಂದ್ಬಿಟ್ಟು ತಲೆಗೆ ಬಟ್ಟೆ ಕಟ್ಕೊಂಡು ಮಲಗ್ದೆ. ಎಚ್ಚರನೇ ಇಲ್ಲ. ಆಮೇಲೆ ಏನು ಗಂಡ ಎಬ್ರಸೇ ಇಲ್ವಲ್ಲ ಅಂತ ಕಂಡ್ಬಿಟ್ಟು ನೋಡಿದ್ರೆ 10 ಗಂಟೆ. ಆಮೇಲೆ ಗಂಡ ನೋಡಿದ್ರೆ ಇಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟೈತೆ. ಆಮೇಲೆ ಡೀಪಾಗಿ ಯೋಚನೆ ಮಾಡಿದಾಗ ಗೊತ್ತಾಯ್ತು ಯಾಕೆ ಬಲವಂತಾಗಿ ಮಲಗಿಸ್ತು ಅಂತ. ಬೆಳಗ್ಗೆ ವಾರದ ದಿನ ಈ ಥರ ಅಮಾವಾಸ್ಯೆ ದಿನ ನನ್ನಿದ್ರೆ ಬಕೆಟಲ್ಲಿ ನೀರು ತಂದ್ಕೊಡು, ಅದೊಂದು ಸ್ವಲ್ಪ ಎತ್ತು, ಇದೊಂದು ಸ್ವಲ್ಪ ಇಳಿಸು ಅಂತ ಕೆಲಸ ಹೇಳ್ತೀನಿ ಅಂದ್ಬಿಟ್ಟು ನನ್ನನ್ನ ಮಲಗಿಸ್ಬಿಟ್ಟು ಹೋಗೈತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕಟ್ಕೊಂಡು ಗಂಡನ್ ಮಾತ್ರ ಯಾವತ್ತೂ ನಂಬೇಡಿ ಫ್ರೆಂಡ್ಸ್. ಈಗ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಹೋಟೆಲಲ್ಲೇನೋ ಟಿಫನ್ ತಿನ್ಬಿಟ್ಟು ಹೋಗೈತೆ ಕೆಲಸಕ್ಕೆ. ಈಗ 10 ಗಂಟೆ ಫ್ರೆಂಡ್ಸ್. ಈಗ ನಾನು ವಾರ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ 12 ಗಂಟೆ ಆಗ್ತೈತೆ. 12 ಗಂಟೆಗೆ ಕಡ್ಡಿ ಹಚ್ಚಬಾರ್ದು. ನಾನೇನು ಮಾಡಲಿ? ಅದಕ್ಕೆ ಸಂಜೆಗೆ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಟಿಫನ್ ಏನೋ ಮಾಡ್ಕೊತೀನಿ. ನಾನು ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ದಾಗಿ ಎಚ್ಚರ ಆಗೈತೆ. ಏನು ಬೆಳಗ್ಗೆ 7 ಗಂಟೆಗೆ ಹೊಟ್ಟೆ ಸಿಗ್ತೈತಾ ಅಂತ ಕೊಂಡ್ಬಿಟ್ರೆ 10 ಗಂಟೆ ಬಿಸಿಲು ನೋಡಿ. ಸೂರ್ಯ ಬಂದು ಕ್ಯಾಕರ್ ಸುಗಿತೈತೆ ಮಕ್ಕೇನೆ. ಅಮಾವಾಸ್ಯೆ ಫ್ರೆಂಡ್ಸ್ ಇವತ್ತು. ಮೊಸರೈತೆ, ನಿಂಬೆಣ್ಣೆ ಐತೆ, ಎರಡು ಮಿಕ್ಸ್ ಮಾಡಿ ಏನೋ ಒಂದು ರೆಸಿಪಿ ಮಾಡೋಣ ಅಂತ ಅನಿಸ್ತೈತೆ. ಅದ್ರ ಶಿವ ಪ್ರಾಣದ ಮೇಲೆ ಭಯನೂ ಐತೆ. ಅದಕ್ಕೆ ನಾನು ಸಬ್ಜಾ ಸೀಡ್ ಮತ್ತೆ ಬಾದಾಮ್ ಗುಂದು ನೆನೆಸ್ತಾ ಇದ್ದೀನಿ. ಬ್ಯಾಲ್ದಣ್ಣ ಐತೆ ಫ್ರೆಂಡ್, ನಮ್ಮ ಊರಿಂದ ಎತ್ಕೊ ಬಂದಿದ್ದು. ಜ್ಯೂಸ್ ಮಾಡೋಣ ಅಂತ. ಅವತ್ತು ಹುಳ ತಿನ್ಬಿಟ್ಟೆ, ಯಾವತ್ತಿಂದ ಒಂಥರ ಆಗ್ತೈತು. ಮತ್ತೆ ಇವತ್ತು ನೀಟಾಗಿ ನೋಡ್ಕೊಂಡು ಮಾಡೋಣ, ಹುಳಗಳೆಲ್ಲ ಇದ್ರೆ ಸೈಡ್ಗೆ ತಾಕ್ಬಿಟ್ಟು ಅಂತ. ಅದಕ್ಕೆ ಜ್ಯೂಸ್ಗೆ, ಅದೇ ಜ್ಯೂಸ್ಗೆ ಬಾದಾಮ್ ಗುಂದು ಸಬ್ಜಾ ಸೀಡ್ಸ್ ನೆನೆಸ್ತಾ ಇದ್ದೀನಿ. ಇವೆರಡು ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ತಂಪಾಗಿರ್ತೈತೆ ಅಂತ. ಬೇಸಿಗೆ ಬೇರೆ. ಒಂದು ಮಗ್ನಲ್ಲಿ ಬಾದಾಮ್ ಗೋಂದ್, ಇನ್ನೊಂದು ಮಗ್ನಲ್ಲಿ ಸಬ್ಜಾ ಸೀಡ್ಸ್. ಸ್ವಲ್ಪ ಮಿಕ್ಸಾರ್ ಅಂಟಿಸಿ ಆಮೇಲೆ ನೀರು ಉಯ್ಕೊಳ್ಳಿ. ಇಷ್ಟೇ, 2 ಒಟ್ಟಿಗೆ ನೆನೆಸ್ಬಿಡ್ತೀನಿ. ಯಾಕೆ ಎಕ್ಸ್ಟ್ರಾ ಪಾತ್ರೆ ಬಳಸಬೇಕು ಅಂತ. ಇವೆರಡು ಪ್ರತಿ ಹೆಣ್ಮಕ್ಳು ಮನೇಲಿ ಇರಲೇಬೇಕು ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಓವರ್ ಹೀಟ್ ಆಗ್ಬಿಟ್ರೆ ತುಂಬಾ ಕಷ್ಟ, ಗಂಡ್ಮಕ್ಳಿಗೂ ಅಷ್ಟೇ. ಅದಕ್ಕೆ ಇವೆರಡು ಇದ್ರೆ ಜ್ಯೂಸ್ ಮಾಡ್ಬಿಟ್ರೆ ಒಂದು 5 ನಿಮಿಷಕ್ಕೆ ಬಾಡಿ ಕೋಲ್ಡ್ ಆಗ್ಬಿಡ್ತೈತೆ. ನಂಗೆ ತುಂಬಾ ಹೆಲ್ಪ್ ಆಯ್ತು. ಅರ್ಜೆಂಟ್ ಆಗೋದಂದ್ರೆ ನಿಂಬೆಹಣ್ಣು ಚಿತ್ರಾನ್ನ, ಈರುಳ್ಳಿ ಟೊಮೊಟೊ ಏನು ಹಾಕಲ್ಲ, ಕಡಿಮೆ ಐಟಮ್ಸ್ ಅಲ್ಲಿ. ಅದಕ್ಕೆ ಅದನ್ನೇ ಮಾಡ್ತೀನಿ. ಶಿವಾಗ ಫೇವ್ರೇಟ್. ಅದಕ್ಕೆ ಬೇಕು ಒಂದು ಸ್ವಲ್ಪ ಒಣಮೆಣಸಿನಕಾಯಿ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಏನೆಲ್ಲ ಆಗ್ತೈತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇದನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿಂಗ್ ಇರಲಿ. ಸ್ವಲ್ಪ ನೆನ್ನೆ ಬೆಳಗ್ಗೆ ರಸನೂ ಐತೆ, ಮಿಕ್ಸು ತಂಗ್ಳು ಎಲ್ಲ ತಿಂತಾ ಯೋಚನೆ ಮಾಡಬಾರ್ದು. ಗ್ಯಾಸ್ಟ್ರಿಕ್ ಆಗ್ತೈತೆ, ಅದಾಗ್ತೈತೆ ಇದಾಗ್ತೈತೆ ಅಂತ. ನಾನು ಯೋಚನೆ ಮಾಡ್ದಿರ ತಿನ್ಬಿಟ್ಟು ಅವರೆಕಾಳು ಸಾರ್ನ, ಓ ಮೈ ಗಾಡ್, ಸೊಂಟ ಇಟ್ಕೊಬಿಟ್ಟೈತೆ ಫ್ರೆಂಡ್ಸ್. ಅವರೆಕಾಳು ಸಾರು ತಿಂದ್ರೆ ಗ್ಯಾಸ್ಟ್ರಿಕ್ ಆಗ್ತೈತೆ ಎಲ್ರಿಗೂ. ಅದ್ರ ನನಗೆ ವಾಯುಗೆ ಸೊಂಟ ಇಟ್ಕೋತೈತೆ. ಅತಿ ಆಸೆ ಗತಿ ಗೇಡು. ಸಿಕ್ಕಿದೆ ಚಾನ್ಸ್ ಅಂತ ದನ ತಿಂದೆ. ಇವಿಷ್ಟು ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಕೊತ್ತಂಬರಿ, ಕರಿಬೇವು, ಒಣಮೆಣಸಿನಕಾಯಿ, ನಿಂಬೆಹಣ್ಣು, ಇವು ಕಡಲೆಬೇಳೆ, ಉದ್ದಿನ ಕಾಳು, ಮಾಮೂಲಿ ಫ್ರೆಂಡ್ಸ್, ಎಣ್ಣೆ, ಸಾಸಿವೆ, ಹಿಂಗು, ಉಪ್ಪು, ಇವಿಷ್ಟು.
ನಮ್ಮ ವಂಶದ ಬಾಣಲಿನ ಎತ್ಕೋಬೇಕು. ಅಂದರೆ ಸ್ಪೆಷಲ್ ಅಡುಗೆಗಳು ಮಾಡ್ಬೇಕಾದ್ರೆ ಈ ಥರ ಗಟ್ಟಿ ಬಾಣಲಿ ಎತ್ಕೋತೀನಿ ಫ್ರೆಂಡ್ಸ್. ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಳಗೆ ಏನದು ಕಪ್ಗೆ ಏನಾದರೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ಕೋಬೇಡಿ ಫ್ರೆಂಡ್ಸ್. ಅದು ಸೋಸಿಟ್ಕೊಂಡಿರೋ ಎಣ್ಣೆ ಪೂರಿ ಮಾಡಿದ್ದು, ಅದು ಯಾಕೋ ಹಂಗೆ ಬತ್ತಿದೆ. ಆಮೇಲೆ ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಹಾಕೋಬೇಕು. ಕಡಲೆ ಬೀಜ ಇಲ್ಲ, ಕಡಲೆಬೇಳೆ ಮತ್ತು ಉದ್ದಿನ ಕಾಳು ಹಾಕ್ಕೊಂಡೆ. ಆಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ. 1-2 ನಿಮಿಷದಲ್ಲಿ ಆಗ್ಬಿಡೋಂಥ ರೆಸಿಪಿ. ರಾತ್ರಿ ಏನಾದರೂ ಅನ್ನ ಉಳಿದಿತ್ತಂದರೆ ಸೂಪರ್ ಡೂಪರಾಗಿ ಮಾಡ್ಕೋಬೋದು. ತಂಗ್ಳೋನಕ್ಕೆ ಇದು ರುಚಿಯಾಗಿರ್ತೈತೆ. ಬಿಸಿ ಅನ್ನ ಆದರೆ ಸ್ವಲ್ಪ ತೆಳ್ಳಗೆ ಉದ್ರಾಗಿ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಉಪ್ಪುನೂ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಲರ್ಫುಲ್ಲಾಗಿ ಬರಲಿ ಅಂದ್ಬಿಟ್ಟು. ಆಮೇಲೆ ಇದೊಂದು 2 ನಿಮಿಷ ಹಾಕಿದ ತಕ್ಷಣವೇ ನಿಂಬೆ ರಸ ಹಾಕ್ಕೊಬಿಡ್ಬೇಕು. 1 ನಿಂಬೆಹಣ್ಣು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೂ ಆಗೋಂಗೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ಲ. ಮಧ್ಯಾಹ್ನಕ್ಕೂ ಸಹ ಇದೆ ಫ್ರೆಂಡ್ಸ್. ಇದ್ರ ಜೊತೆಗೆ ಬಜ್ಜಿನೋ ಬೋಂಡನೋ ವಡೆನೋ ಅಟ್ಲೀಸ್ಟ್ ಚಟ್ನಿ ಆದರೂ ಮಾಡ್ಕೋಬೇಕು. ನನಗೆ ಅಷ್ಟೊಂದು ಎನರ್ಜಿನೇ ಇರಲಿಲ್ಲ. ಇಂಗು ಸ್ವಲ್ಪ ಹಾಕ್ಕೊಂಡೆ. ಆಗಲೇ ಒಗ್ಗರಣೆ ಹಾಕ್ಬೇಕಾದ್ರೆ ಇಂಗು ಹಾಕ್ಕೋಬೇಕಾಯ್ತು, ಮರೆತುಬಿಟ್ಟು ಈಗ ಹಾಕ್ಕೊಂಡೆ. ಇಂಗು ಹಾಕ್ಕೊಂಡೆ ಒಂಥರ ರುಚಿಯಾಗಿರ್ತೈತೆ. ಆಮೇಲೆ ಅನ್ನ ಹಾಕ್ಕೊಂಡೆ. ನಾನು ಆಗಲೇ ಹೇಳ್ದಂಗೆ ತಂಗ್ಳನ ಇರಬೇಕು, ಇಲ್ಲ ಉದುರ ಅನ್ನ ಇರಬೇಕು. ಬಿಸಿ ಅನ್ನನ ಮಿಕ್ಸ್ ಮಾಡ್ಕೊಳಕ್ಕೆ ಹೋದ್ರೆ ಹಿಂಗೆ ಮುದ್ದೆ ಆಗ್ತಿದೆ. ಆದರೂ ಇದು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನದಷ್ಟಲ್ಲಿ ಉದ್ರಾಗಿರ್ತಿದೆ. ಆ ಥರ ಒಂಥರ ರೇಷನ್ ಅಕ್ಕಿ ಅಂದರೆ ಒಂಥರ ಮ್ಯಾಜಿಕ್ ಅಕ್ಕಿ ಫ್ರೆಂಡ್ಸ್. ಗಂಜಿನೂ ಮಾಡ್ಕೋಬೋದು, ಉದ್ರನೂ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ರೆ ಲೆಮನ್ ರೈಸ್ ರೆಡಿ. ಲೆಮನ್ ಆ್ಯಂಡ್ ಫಿಗರ್ ರೈಸು. ನನ್ನ ಪಾಲಿನ ವಜ್ರ ಮುನಿ ಮತ್ತು ಬಳಲ್ದೇವ ಅಪ್ಪಿ ಚೆನ್ನಾಯ್ತಾ? ಮೊಸರು ಬೇಕಾಯ್ತು ಜೊತೆಗೆ. ವಾ, ಇದೆಂತ ಕಾಂಬಿನೇಷನು? ಕೊಳಕ ಚೆನ್ನಾಯ್ತಾ? ಅಮೃತನಾ? ಸರಿ, ಸಂಜೆ ಬೇಗ ಬಾ, ಮನೆ ಕೆಲಸಕ್ಕೆ ಹೆಲ್ಪ್ ಮಾಡುವಂತೆ. ಮುಖನ್ ಝೂಮಲ್ಲಿ ತೋರಿಸು. ಸಂಜೆ 7 ಗಂಟೆ ಆದ್ರೂ ಮನೆಗೆ ಬರಲ್ಲ ನೋಡ್ಕೋ, ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬಿಡಪ್ಪ ರಜಾ. ಓಕೆ ಫ್ರೆಂಡ್, ನಾನು ಸ್ವಲ್ಪ ಬಿಸಿ ತಿನ್ಬಿಟ್ಟು ಆಮೇಲೆ ವಾರಕ್ಕೆ ಏನೇನು ಬೇಕೆಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. 2000 years later. ನಿನ್ನ ಗಾಡಿ ಸೈಡ್ಗೆ ಎತ್ತತಿಯಾ ಇಲ್ಲ ಆಫ್ ರೇಟ್ ಚೀಪ್ ರೇಟ್ಗೆ ನನ್ನ ಅಣ್ಣ ಬಂದ್ರಾಗ ಮಾರಲ್ಲ ಅಷ್ಟೇ ಹೇಳು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಅದೇ ಫ್ರೆಂಡ್ಸ್, ಬೆಳಗ್ಗೆ ಬಾದಾಮ್ ಗೊಂದನ್ನು ಸಬ್ಜಾ ಸೇರಿಸಿ ಅನ್ಸ್ಬಿಟ್ಟಿದ್ದೀನಿ. ಆಮೇಲೆ ಬೆಲ್ಲ ಇಲ್ಲ, ಸಕ್ಕರೆ ಇಲ್ಲ, ಬರೀ ಹಂಗೆ ಜ್ಯೂಸ್ ಹೆಂಗ್ ಮಾಡೋದು? ಪ್ಲೀಸ್ ತಂದ್ಕೊಡು ಗಂಡಪ್ಪ ಪ್ಲೀಸ್. ಅಂದ್ರೆ ಆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ಎನರ್ಜಿ ಬರ್ತದೆ, ಕೆಲಸ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಸಕ್ಕರೆ ತಂದ್ಕೊಡ್ತೀಯಾ ಈಗ? 5 ನಿಮಿಷ 1 2 ಅಂದ್ರೆ ನಿಮ್ ಕಡೆ 5 ನಿಮಿಷ ಅಂದ್ರೆ ಅರ್ಧ ಗಂಟೆನಾ? ಎಷ್ಟಾದ್ರೂ 1 ಸ್ಪೂನ್ ಆದ್ರೂ ಸಾಕು. ನಾನು ಸಬ್ಜಾ ಸೀಡ್ಸ್ ನೆನೆಸಿದ್ದೀನಿ. ಏನ್ ವೇಸ್ಟ್ ಆದ್ರೂ ಅದು ವೇಸ್ಟ್ ಆಗ್ಬಾರ್ದು. ಓ, ಚೇಂಜ್ ಇಡೋಷ್ಟು ಸಾವುಕಾರ ಆಗ್ಬಿಟ್ಟಿದ್ಯಾ? 50 ರೂಪಾಯಿ ಕೊಡ್ಲಿ, 50 ರೂಪಾಯಿ ಮಾಡಿದೆ. ಹಾ, ಅಂಗಡಿನೇ ನೋಡ್ಲಿಲ್ಲ ನಾನು ಇಷ್ಟು ವರ್ಷ ಆದ್ರೂ. 50 ರೂಪಾಯಿ ಎಲ್ಲ ಅಂತೆ. ಪಕ್ಕದಲ್ಲಿ ಅಂಗಡಿ ಇದ್ದಿದ್ರೆ ನಿನ್ ಕೈಲಿ ಚೇಂಜಸ್ ಸಿಗ್ತಾ ಇರ್ಲಿಲ್ಲ. ಟಾಮ್ ಎಲ್ಲಪ್ಪ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನೀರೊಲೆಗೆ ಬೆಂಕಿ ಹಾಕ್ಬಿಟ್ಟು ಬಾಗಿಲು ತೊಳ್ಬಿಟ್ಟು ನೀರು ಹಾಕ್ತೀನಿ. ಆಮೇಲೆ ಜ್ಯೂಸ್ ಮಾಡ್ತೀನಿ. ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತೀನಿ, ನೀರು ಹಾಕಲ್ಲ. ನನಗೆ ಬೇಸಿಗೆಯಲ್ಲಿ ನೀರು ಕಾಯಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಫ್ರೆಂಡ್ಸ್. ಯಾಕಂದರೆ ಮನೆ ಹತ್ರ ಮರಗಳಿರ್ತಾವಲ್ಲ, ಒಣಗಿ ಅಲ್ಲೇ ಬಿದ್ದಿರ್ತಾವೆ ಸೌದೆಗಳೆಲ್ಲ, ತೆಂಗಿನಕಾಯಿ ಸೌದೆಗಳು ಎಲ್ಲ ಅಲ್ಲೇ ಹಚ್ಕೋಬೋದು ಒಲೆ ಅಂದ್ಬಿಟ್ಟು. ಮಳೆ ಬಿದ್ದರೆ ಪಿಚ ಅಂತ ಇರ್ತಿದೆ. ನೀರು ಕಾಯಿಸೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಈ ಥರ ಇದ್ದರೆ ಖುಷಿ ಆಗ್ತಿದೆ. ನನಗೆ ಒಲೆಯಲ್ಲಿ ನೀರು ಕಾಯಿಸ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ಕಡೆ ಮೂಲೆಯಲ್ಲಿ ಒಲೆ ಹಚ್ಚಕ್ಕೆ ನೋಡಿದೆ, ಇಲ್ಲಿ ಯಾಕೋ ಗ್ರಹಗತಿ ಸರಿ ಇರಲಿಲ್ಲ, ಅದಕ್ಕೆ ಆ ಮೂಲೆಯಲ್ಲಿ ಹೋದೆ. ಈ ಥರ ಒಲೆ ಹಾಕ್ಕೊಂಡ್ರೆ ಎಷ್ಟೊಂದು ಕಡೆಯಿಂದ ಒಲೆ ಹಚ್ಬೋದು ಫ್ರೆಂಡ್ಸ್. 3 ಕಡೆನೂ 3 ಒಲೆ ಹಚ್ಬೋದು, ಅಂದರೆ 3 ಕಡೆಯಿಂದನೂ ಒಲೆ ಹಚ್ಬೋದು ಅಂತ. ಆಮೇಲೆ ಬಾಗಿಲೆಲ್ಲ ಗುಡಿಸ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ಬೇಸಿಗೆ ಆಗಿರೋದಕ್ಕೆ ಇಷ್ಟು ನೀಟಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನಮ್ಮ ಬಾಗಿಲು ಎಲ್ಲ ಬರೀ ಒಣಗಿರೋ ಎಲೆ ಮಾತ್ರ ಬೀಳ್ತವೆ. ಬೆಳಗ್ಗೆ ಸಂಜೆ ಗುಡಿಸ್ಕೊಬಿಟ್ರೆ ನೀಟಾಗಿ ಕಾಣಿಸ್ತವೆ. ಅದೇ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಮನೆ ಮುಂದೆಲ್ಲ ಪಾಚಿ, ಎನಿ ಟೈಮ್ ಮಳೆ ಹಿಂಗಿರ್ತೈತೆ. ಅದಕ್ಕೋಸ್ಕರ ಈ ಟೈಮು ನನಗೆ ಜಾಸ್ತಿ ಇಷ್ಟ ಆಗ್ತಿದೆ. ಬಾಗಿಲು ಸಗಣಿ ಸರಸೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಬೇಡ, ಶುಕ್ರವಾರ ಸರಿಸ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಬರೀ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಂಜೆ ಮೇಲೆ ಸಗಣಿ ಸರಿಸ್ಬೇಕಂದ್ರೆ ಜಾಸ್ತಿ ಟೈಮ್ ತಗೋತೈತೆ. ಮತ್ತು ಸಗಣಿ ಸ್ಮೆಲ್ಗೆ ಸೊಳ್ಳೆಗಳು ಸಹ ಬರ್ದ್ಬಿಡ್ತವೆ. ಒಂಥರ ಸೊಳ್ಳೆಗಳಿಗೆ ಇದು ಸಗಣಿ ಸ್ಮೆಲ್ ಅಂದರೆ ಪರ್ಫ್ಯೂಮ್ ಥರ ಫ್ರೆಂಡ್ಸ್. ಅದಕ್ಕೋಸ್ಕರ ಅಟ್ರಾಕ್ಟ್ ಆಗ್ತವೆ. ನಾನು ಸಕ್ಕರೆ ಕೇಳಿದ್ದು 3 ಅವರ್ ಹಿಂದೆ. ಆಮೇಲೆ ಇವಾಗ ತಂದುಕೊಡ್ತು ಶಿವ. ಒತ್ತು ಮುಳುಗೋ ಟೈಮಲ್ಲಿ ಎಲ್ಲ ಕಾಫಿ ಟೀ ಕುಡಿಯೋ ಟೈಮಲ್ಲಿ ಸಕ್ಕರೆ ತಂದು ಕೊಟ್ಬಿಟ್ಟು ಕೈ ಕೊಡೋಕೆ ಬಂದು ಲೇಟಾಗಿ ಕೊಟ್ಟರೆಲ್ಲ ನಾವು ಈಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಮನೆ ಒಳಗೆ ಎತ್ತಿಡು ಅಂತ ಹೇಳಿದೆ. ನಮ್ಮ ಟಾಮು ಶಿವಯಿಂದ ಯಾವಾಗಲೂ ಬಾಲ. ಅಂಗಡಿಗೆ ಹೋದ್ರೆ ಅಂತೂ ಶಿವ ಬಾಲನ್ ಬಿಡೋದೇ ಇಲ್ಲ, ಹಂಗೆ ಅಂಟ್ಕೊಂಡಿರ್ತಾನೆ. ಅಂದ್ರೆ ರಂಗೋಲಿ ಹಾಕ್ಬೇಕು, ನೀನು ಹಾಳು ಮಾಡಬೇಕು. ಬಿಸ್ಕೆಟ್ ಹಾಕ್ತಾವ ಇವನಿಗೆ. ಬಿಸ್ಕೆಟ್ ತಿಂದ ಅನ್ನ ಚಿತ್ರಾನ್ನ ಹಾಲು ಹಾಕು ಮಿಕ್ಸ್ ಮಾಡಿ ತಿಂತಾನೇನೋ. ಅದ್ರ ವಿಚಿತ್ರವಾಗಿ ತಿನ್ನಕ್ಕೆ ನೀನು ನಾನು ಅಲ್ಲ ಇವನು. ಆಯ್ ಮಾಡು. ಹಾಯ್ ಫ್ರೆಂಡ್ಸ್, ಡೈಲಿ ಅವ್ರ ಮುಖನ ಝೂಮ್ ಅಲ್ಲಿ ನೋಡಿ ನನಗೆ ಭಯ ಆಗಿದೆ. ನನ್ನನ್ನ ಕಾಪಾಡಿ
ಅನ್ರೆಸ್ಪೆಕ್ಟು. ಬಿಳಿ ಅನ್ನ ಇಲ್ಲ, ಅರ್ಶನ ಐತೆ. ಅದೇ ಟಮ್ ಚಿತ್ರಾನ್ನ ತಿಂತಿದ್ದಾನೆ. ನೀನ್ ಮಾಡೋದು ಚಿತ್ರಾನ್ನ ಅಲ್ಲ, ಅದು ವಿಚಿತ್ರಾನ್ನ. ನಾನ್ ತಿಂದ್ರೆ ನನ್ನ ಕತೆ ಮುಗ್ದೋಗ್ಬಿಡುತ್ತೆ. ನನ್ನ ಬಿಟ್ಬಿಡು ಪ್ಲೀಸ್, ನಾನು ಮಾತ್ರ ತಿನ್ನಲ್ಲ. ಆಮೇಲೆ ಮೆಟ್ಲತ್ರ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಈ ಥರ ಚುಕ್ಕಿ ಇಟ್ಕೊಂಡೆ. ಹೊಸದಾಗಿ ಒಂದು ಡಿಸೈನ್ ಕಂಡಿಡಿಯೋಣ ಅಂತ ಹೋದೆ. ಆಮೇಲೆ ಇದು ಹಳೆ ಡಿಸೈನೇ ಬಂತು. ಇದು ಆಲ್ರೆಡಿ ನಾನು ಟ್ರೈ ಮಾಡಿರೋದೆ. ಈ ಥರ ಬಾರ್ಡರ್ಗಳಲ್ಲಿ ಈ ಥರ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಬಾಗಿಲಿಗೆ ಅಡ್ಡವಾಗಿ ರಂಗೋಲಿ ಹಾಕ್ಬೇಡಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್, ಆವತ್ತಿಂದ ಬಿಟ್ಟೆ. ನೀವೇನು ಮಾಡು ಅಂತೀರಾ ಅದನ್ನು ಮಾಡ್ತೀನಿ, ನೀವೇನು ಮಾಡಬೇಡಿ ಅಂತೀರಾ ಅದನ್ನು ಮಾಡಲ್ಲ ನಾನು. 5ರಿಂದ 3 ಚುಕ್ಕಿ ಇಡಕ್ಕೆ ಹೋಗಿ ಎಕ್ಸ್ಟ್ರಾ ಚುಕ್ಕಿ ಇಟ್ಬಿಟ್ಟು ಆಮೇಲೆ ರಂಗೋಲಿನ ಕುಡಿಸ್ದೆ. ಮೈ ಮೇಲೆ ಪ್ರಜ್ಞೆ ಇಲ್ದಿರ ರಂಗೋಲಿ ಹಾಕಕ್ಕೆ ಹೋದ್ರೆ ಹಿಂಗೆ ಆಗೋದು. ಆಮೇಲೆ ಆ ಚುಕ್ಕಿನೆಲ್ಲ ಸೈಡ್ ಗ್ಯಾಪಲ್ಲಿ ಅಣಿಸ್ಬಿಟ್ಟೆ. ರಂಗೋಲಿ ಹಾಕ್ಬೇಕಾದ್ರೆ ಈ ಥರ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಾವು ರಂಗೋಲಿ ಕಡೆ ಮಾತ್ರ ಗಮನ ಕೊಡಬೇಕು. ಚಿಕ್ಕದಾಗ ಒಂದು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಇದು ಯಾರು ಬೇಕಾದ್ರೂ ಹಾಕ್ಬಿಡ್ಬೋದು, ಈಗ ಕಲಿತಾರವ್ರು ಬೇಕಾದ್ರೂ ಹಾಕ್ಬಿಡ್ಬೋದು. ಫಸ್ಟ್ ಕಲ್ತಿದ್ದ ರಂಗೋಲಿ ಮಧ್ಯದಲ್ಲಿ ಏನು ಡಿಸೈನ್ ಹಾಕಿದ್ದೀನಿ ಅದನ್ನೇ ಕಲ್ತಿದ್ದು ನಾವು. ಸ್ಟಾರ್ಟಿಂಗ್ ಟೈಮಲ್ಲಿ ಎಲ್ಲರೂ ಹಾಕಿರ್ತಾರೆ ರಂಗೋಲಿನ, ಅದನ್ನು ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಂಡು ಹೋಗೋದು. ಈ ರಂಗೋಲಿನ ಈ ಥರ ಹಾಕ್ಬಿಟ್ಟು ಕಲರ್ಸ್ ಹಾಕ್ಬಿಟ್ರೆ ಸೂಪರ್ ಡೂಪರ್ ಆಗಿರ್ತೈತೆ. ಇದೇ ಗ್ರ್ಯಾಂಡ್ ರಂಗೋಲಿಯಾಗಿ ಕಾಣಿಸ್ತೈತೆ. ಇದನ್ನೇನೋ ಸ್ವಲ್ಪ ದೊಡ್ಡದಾಗಿ ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ಈ ಥರ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಇಟ್ಕೆ ಪುಡಿಲು ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಂಡೆ. ಒಂದು ಸ್ವಲ್ಪ ಟೈಮ್ ಐತೆ, ಒಂದು ಅರ್ಧ ಅವರ್ ಟೈಮ್ ಕೊಟ್ಟು ರಂಗೋಲಿ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಕುತ್ಕೊಂಡ್ರೆ ಹಂಗೆ ಡಿಸೈನ್ ಹಾಕೋಣ, ಕಲರ್ ಹಾಕೋಣ, ಇಟ್ಕೆ ಪುಡಿ ಹಾಕೋಣ ಅಂತ ಮೈಂಡಿಗೆ ಬರ್ತಾ ಇರ್ತೈತೆ. ಇದೇ ರಂಗೋಲಿ ನಾಳೆ ಅಡಿಸ್ಬೇಕಾದ್ರೆ ಬರ್ತೈತೆ, ಕಣ್ಣಲ್ಲಿ ನೀರೇ ಬರ್ತೈತೆ, ಜೊತೆಗೆ ರಕ್ತನೂ ಬಂದಂಗೆ ಆಗ್ತಿದೆ. ತಡ್ಕೋಬೇಕು. ಹೆಣ್ಮಕ್ಳಿಗೆ ಇದೆಲ್ಲ ಕಾಮನ್ ಫ್ರೆಂಡ್ಸ್. ರಂಗೋಲಿ ಅಳಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಇವೆಲ್ಲ ಬೇಡ ಅಂದ್ರೆ ನಾವು ಡೈಲಿ ಮಾಡಲೇಬೇಕು. ಇಷ್ಟಕ್ಕೆ ನನ್ನ ಕೈಯಂತೂ ನಿಲ್ಲಲ್ಲ. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಡಿಸೈನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕವರ್ ಮಾಡ್ಕೊಬಿಟ್ಟೆ. ಇಷ್ಟೇ ಸಿಂಪಲಾಗಿ ಮುಗಿಸ್ಕೊಳ್ಳೋಣ ಸಾಕು ಅಂತ ಅನಿಸ್ತು. ಇನ್ನು ಹಾಕ್ಬಿಡೋನೇನೋ, ಸೊಳ್ಳೆಗಳು ಸಿಕ್ಕಾಪಟ್ಟೆ ಗಿಫ್ಟ್ಗಳು ಕೊಡ್ತಾಯಿದ್ವು. ಬೇಡ ಅಂದರೂ ಕೊಡ್ತಾಯಿದ್ವಲ್ಲ, ಅದಕ್ಕೆ ಬೇಡ ಅಂತ ಇದ್ಬಿಟ್ಟೆ. ಬೆಳಗ್ಗೆ ಹೊತ್ತು ರಂಗೋಲಿ ಹಾಕಿದ್ರೆ ಅಷ್ಟೊಂದು ಸೊಳ್ಳೆ ಇರಲ್ಲ. ಸಂಜೆ ಹೊತ್ತಾದರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ರಂಗೋಲಿ ಹಾಕ್ಬೇಕಾರೆ. ಚೆನ್ನಾಗಿತ್ತಲ್ಲ ರಂಗೋಲಿ. ಅದ್ರ ಮೇಲೆ ಅರ್ಶಿನ ಕುಂಕುಮ ಇಟ್ಕೊಳ್ಳೋದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಎರಡೂ. ಆಮೇಲೆ ತುಳಸಿ ಕಟ್ಟೆ ಹತ್ರ ಹಾಕ್ಕೊಳ್ಳೋದಿದ್ರೆ ಆಗುತ್ತಾ, ತುಳಸಿ ದೇವ್ ಕೋಪ ಬಂದರೆ ನಾವು ಬದುಕೋಕ್ಕಾಗುತ್ತಾ, ಅದಕ್ಕೆ ಅವ್ರಿಗೂ ಒಂದು ಡಿಸೈನ್ ಹಾಕೋಣ ಅಂದ್ಬಿಟ್ಟು ಸಿಂಪಲಾಗಿ ಒಂದು ಡಿಸೈನ್ ಹಾಕ್ಕೊಂಡೆ. ತುಳಸಿ ಗಿಡದ ಹತ್ರ ತಲೆನೋವೇ ಇಲ್ಲ, ಚಿಕ್ಕದಾಗಿ ಹಾಕೋದಲ್ವಾ, ಯಾವುದಾದ್ರೂ ಒಂದು ಡಿಸೈನ್ ಹಾಕ್ಬಿಡ್ಬೋದು. ಹಂಗಂತ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅವರು ಸಹ ದೇವರೇ, ಅವ್ರಿಗೊಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿನೇ ಹಾಕಬೇಕು. ಮನೆ ಮುಂದೆ ಅಷ್ಟು ದೊಡ್ಡ ರಂಗೋಲಿ, ನನಗೆ ಮಾತ್ರ ಇಷ್ಟು ಚಿಕ್ಕ ರಂಗೋಲಿ ಅಂದ್ಬಿಟ್ರೆ ಮೊದಲೇ ನಮ್ಮ ಮನೆಗೆ ಅವರು ದೊಡ್ಡ ಮನುಷ್ಯರು. ಆಚೆ ಕಡೆಯಿಂದ ಯಾವುದೇ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಒಳಗೆ ಬರ್ದೇ ಇರೋ ಥರ ಕಾಪಾಡ್ತಾರೆ ಅವರು. ಅವ್ರಿಗೆ ಮೊದಲನೇ ಸ್ಥಾನ ಕೊಡಲೇಬೇಕು. ಈ ಥರ ಒಂದು ಚಿಕ್ಕದಾಗಿ ರಂಗೋಲಿ ಹಾಕೊಂಡು ಅದಕ್ಕೂ ಸಹ ಇಟ್ಕೆ ಪುಡಿಲಿ ಡಿಸೈನ್ ಮಾಡ್ಕೊಂಡೆ. ಈ ರಂಗೋಲಿನೂ ಸಹ ಕಲರ್ಸಲ್ಲಿ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಆಗಿ ಬರೋಣ ಅಂತ ಹೋದೆ. ಫ್ರೆಶ್ ಆಗಿ ಬಂದು ಪೂಜೆ ಎಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್. ಬರೀ ರೋಸ್ಗಳೇ ಕಾಣಿಸ್ತವೆ ನಮ್ಮ ದೇವ್ರ ಫೋಟೋದಲ್ಲಿ. ಖಾಲಿ ಆಗ್ಬಿಟ್ಟಿತ್ತು, ಬರೀ ರೋಸೇ ಇತ್ತು ಫ್ರೆಂಡ್ಸ್. ಧೂಪ ಗೀಪ ಎಲ್ಲ ಹಾಕಿದೆ. ವಾರ ಕಂಪ್ಲೀಟ್ ಆಯಿತು, ನೆಮ್ಮದಿ ಆಯಿತು. ತುಳಸಿ ಗಿಡದ ಹತ್ರನೂ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ನಾನು. ಯಾಕೆ ತುಳಸಿ ದೇವಿಗೂ ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಅಂದ್ರೆ, ಒಬ್ಬರು ಕೇಳಿದ್ರಿ ನೀವು ತುಳಸಿ ಗಿಡಕ್ಕೆ ಪೂಜೆ ಮಾಡಲ್ವಾ, ಯಾವತ್ತೂ ನಾವು ನೋಡೇ ಇಲ್ಲ ಅಂತ. ಅಷ್ಟೆಲ್ಲ ಅಲಂಕಾರ ಮಾಡಿ ಆ ಅಮ್ಮನಿಗೆ ಪೂಜೆ ಮಾಡದೇ ಇದ್ರೆ ಹೆಂಗೆ ಫ್ರೆಂಡ್ಸ್. ಮನೆಯೊಳಗೆ ಯಾವುದೇ ದುಷ್ಟಶಕ್ತಿ ಬರಬಾರ್ದು ಅಂತ ನಮ್ಮನ್ನು ಕಾಪಾಡ್ತಾರದೇ ಅವರು. ಅವ್ರಿಗೆ ಪೂಜೆ ಮಾಡೇ ಮಾಡ್ತೀನಿ. ಅಂದ್ರೆ ಒಂದು 2-3 ನಿಮಿಷದ ಅಷ್ಟೇ ಅಲ್ಲ ಪೂಜೆ. ಮತ್ತೆ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಸೆಟ್ ಮಾಡಿ ವಿಡಿಯೋ ಮಾಡ್ಕೊಂಡು ಅದೆಲ್ಲ ಲೇಟ್ ಆಗ್ತೈತೆ. ಭಕ್ತಿ ಡಿಸ್ಟರ್ಬ್ ಆಗಬಾರ್ದು ಫ್ರೆಂಡ್ಸ್. ಇಲ್ಲಿಂದ ಪೂಜೆ ಮಾಡಿ ಸೀದಾ ಅಲ್ಲಿ ಪೂಜೆ ಮಾಡಿ ನಿರಾಳವಾಗಿ ಬರಬೇಕು. ಈ ತರ ಮೈಂಡ್ ಸೆಟ್ ಇರೋದ್ರಿಂದ ಅಲ್ಲಿ ಪೂಜೆ ಮಾಡೋ ಶೇರ್ ಮಾಡೋಕ್ಕೆ ಆಗಲ್ಲ. ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾವು ಜ್ಯೂಸ್ ಕುಡಿವಾ. ನೀವೆಲ್ಲರೂ ಕಾಫಿ ಟೀ ಕುಡಿತಾ ಇರ್ತೀರಾ, ನನಗೆ ಗೊತ್ತು. ಇಂಥ ಟೈಮಲ್ಲಿ ನಾನು ಜ್ಯೂಸು, ಇಂಥ ಟೈಮಲ್ಲೇ ನನಗೆ ಇಷ್ಟು ಗಂಟೆಗೆ ಶಿವ ಸಕ್ಕರೆ ತಂದು ಕೊಡ್ತೈತೆ ಅಂದಿದ್ರೆ ನಾನು ಬಾದಾಮ್ಗೊಂದು ಸಬ್ಜಾ ಸೀಡ್ಸ್ ನೆನೆಸ್ತಾನೆ ಇರಲಿಲ್ಲ ಫ್ರೆಂಡ್ಸ್. ಘಮ ಘಮ ಅಂತಿದೆ. ಹುಳ ಇಲ್ಲದೆ ಇದ್ರೆ ನಾನು ಇವತ್ತು ಬಚಾವು, ಇಲ್ಲಾಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ವೇಸ್ಟ್ ಆಗ್ತಿದೆ. ಒಂದು ಹುಳ ಇಲ್ಲ ಅಲ್ವಾ ಫ್ರೆಂಡ್ಸ್. ಅಮ್ಮ ಸ್ಮೆಲ್ ಇಷ್ಟ ನನಗೆ. ಇದೊಂಥರ ನಿಂಬೆಹಣ್ಣಿನ ಜಾತಿಗೆ ಸೇರಿದ ಒಂದು ಕಾಯಿ ಫ್ರೆಂಡ್ಸ್. ಹುಳಿಯಾಗಿ ಇರ್ತೈತೆ, ಅದಕ್ಕೆ ಬಾಯಿ ನೀರು ಬರ್ತೈತೆ ನೋಡಿದ ತಕ್ಷಣ. ಸ್ಮೆಲ್ಲು ಅಷ್ಟು ಇಷ್ಟ. ಐ ಕಾಂಟ್ ವೇಟ್. ಜಸ್ಟ್ ಐ ವಿಲ್ ಟೇಸ್ಟ್ ಇಟ್. ಸಾಲ್ಟ್, ಈ ಚಿಪ್ಪೆ ಟೇಸ್ಟ್ ಜಾಸ್ತಿ ಫ್ರೆಂಡ್ಸ್ ಈ ಕಾಯಿಗಿಂತ, ಇದ್ರೊಳಗೆ ಇರೋದಕ್ಕಿಂತ ಒಂಥರ ರುಚಿಯಾಗಿರ್ತೈತೆ. ಉಪ್ಪು ಹಾಕೊಂಡು, ಖಾರ ಬೇಡ. ಈ ಥರ ಎತ್ಕೊಂಡು ಈ ರೇಂಜ್ ಕುಡಿ ಆಯ್ತಾ. ಇನ್ನೊಂಚೂರು ಜಾಸ್ತಿ ಹಾಕೋಬೇಕು ಉಪ್ಪು. ಸಕ್ಕರೆ ಹಾಕೊಂಡು ತಿನ್ನಕ ಉಪ್ಪು ಹಾಕೊಂಡು ತಿಂತ ಇದೀನಿ, ಅದು ಹುಳಿ ಜಾಸ್ತಿ ಆಗ್ತೈತೆ. ನಾನು ನನ್ನ ಶಾರ್ಟ್ ಟೈಮ್ ಮೆಮೊರಿ ಲಾಸ್. ಸಕ್ಕರೆ ಬಾಡಿ ತುಂಬಾ ಹೀಟ್ ಇರೋರಿಗೆ ಈ ಹಣ್ಣು ತುಂಬಾ ತಂಪು ಫ್ರೆಂಡ್ಸ್.
ಅದಕ್ಕೆ ಜಾತ್ರೆಗಳಲ್ಲಿ ಇದ್ದದ್ದೇ ಜ್ಯೂಸ್ ಮಾಡ್ತಾರೆ ರೋಡ್ ಸೈಡ್ ದೇವಸ್ಥಾನ ಹತ್ರ ಎಲ್ಲ. ಒಂದು ಈ ಥರ ಗ್ಲಾಸ್ ತಗೋಬೇಕು ಫ್ರೆಂಡ್ಸ್. ಇಷ್ಟೇ ಮಾಡ್ತೀನಿ ಫ್ರೆಂಡ್ಸ್ ನಾನು, ಸುಮ್ಮನೆ ವೇಸ್ಟ್ ಜಾಸ್ತಿ ಮಾಡಿದ್ರೆ. ಬಾದಾಮ್ ಗೋಧಿ ಮತ್ತು ಸಬ್ಜಿ ಹುಳಿಗೆ ಏನೇನೋ ಮಾತಾಡ್ತಿದ್ದೀನಿ. ಹಾಕೋಬೇಕು, ಸಕ್ಕರೆನ ಹಾಕೋಬೇಕು, ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಇದು ಹುಳಿ ಸ್ವೀಟ್ ಇದ್ರೆ ಒಂದು ಸ್ವಲ್ಪ ಮೇಂಟೈನ್ ಆಗ್ತೈತೆ. ಆಮೇಲೆ ಇದ್ರೊಳಗೆ ಇಡುವ ಇದು ಆರ್ಗನ್ಸ್ ಏನೋ ಒಂದು ಫ್ರೆಂಡ್ಸ್ ಇದನ್ನ ಹಾಕೋಬೇಕು. 50% ಹಾಕೋದೀನಿ, ಅರ್ಧ ಗ್ಲಾಸ್ ಜ್ಯೂಸ್ ಅಷ್ಟೇ ಅಲ್ಲ ಸಾಕು ನಮಗೆ. ಇನ್ನು 50% ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ತಿನ್ಬೇಕು. ಸಬ್ಜಿ ಸೀಡ್ಸು, ಬಾದಾಮ್ ಗೊಂದು, ಬೇಲ್ದಣ್ಣು, ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು ಹಾಕೋಬೇಕು, ಸ್ವಲ್ಪ ಚಿಟಿಕೆ ಉಪ್ಪು, ಏಲಕ್ಕಿ ಹಾಕೋಬೇಕು, ಒಂದೆರಡು ಏಲಕ್ಕಿ. ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಶಿವ ಕುಡಿಯಲ್ಲ ಫ್ರೆಂಡ್ಸ್, ಈಗ ಶೀತ ಆಗ್ಬಿಡ್ತಿದೆ ಅನ್ಬಿಡು, ಅದಕ್ಕೆ ನಾನು ಒಬ್ಬಳಿಗೆ ಮಾಡ್ಕೊಡ್ತಾ ಇದ್ದೀನಿ. ಹಾಲಾಯ್ತಲ್ಲ, ಇವಾಗ ಬಂದು ಟೀ ಕಾಫಿ ಏನಾರು ಕೇಳಿದ್ರೆ ಮಾಡ್ಕೊಡ್ತೀನಿ. ಓ ಸಾರಿ ಫ್ರೆಂಡ್ಸ್, ಈ ಡ್ರೆಸ್ ಹಾಕೋಬೇಡಿ ಅಂತ ಹೇಳಿದ್ರಿ, ಅರ್ಥೋಗೈತೆ ಅಂತ. ಇದೊಂಥರ ನನ್ಗೆ ಆರಾಮಾಗಿರ್ತೈತೆ ಫ್ರೆಂಡ್ಸ್. ಇದೊಂಥರ ಫ್ರೀ ಬರ್ಡ್ ಬಸ್, ಇದು ಬಸ್ ಅಲ್ಲ, ಫ್ರೀ ಬರ್ಡ್ ಟಾಪ್. ಇದು ಒಂಥರ ಆರಾಮ್ ಅನಿಸ್ತೈತಿ ಇದು ಹಾಕೊಂಡ್ರೆ. ನನಗೆ ದುಪ್ಪಟ್ಟ ಹಾಕೊಳಂಗಿಲ್ಲ, ಇಲ್ಲೈತೆ ದುಪ್ಪಟ್ಟ, ಒಂಥರ ಹಾಯಾಗಿರ್ತೈತೆ. ಇದೊಂದು ಸ್ವಲ್ಪ ಈ ತರ ಬ್ರೌನ್ ಕಲರ್ ಜ್ಯೂಸ್ ತರ ಇರ್ತೈತೆ. ಈಗ ನಾವು ನಮ್ಮ ಫೇವ್ರೇಟ್ ರೆಸಿಪಿ ಮಾಡುವ. ಈ ತರ ಬ್ಯಾಲ್ದನ್ ತಗೋಬೇಕು, ಈ ತರ ಒಂದು ಈ ಚಿಪ್ಪಿಗೆ ಹಾಕೋಬೇಕು. ಒಂದು ಚಿಪ್ಪಿಗೆ ಅರ್ಧ ಉಳಿಸ್ಕೊಂಡಿದೆ, ಇದಕ್ಕೋಸ್ಕರನೇ. ಹುಳ ಇಲ್ಲ ತಾನೆ, ಮೊನ್ನೆ ಹುಳ ತಿನ್ಬಿಟ್ಟು ಅವತ್ತು ಅದೇ ತಿಂದ ಅದೇ ನೆನಪು. ಹುಳ ಐತೆ ಬೇರ್ಗಳು ಸಹ ಹುಳ ತರ ಕಾಣಿಸ್ತಿದೆ. ಯಾವ ತರ ಕಾಯಲ್ಲಿ ಬೇರೆ ಇರೋದು ನೋಡಿದ್ದೀರಾ ಫ್ರೆಂಡ್ಸ್? ಈ ಕಾಯಿಲೆ ಬೇರೆ ಇರೋದು, ಇದು ಪ್ರಪಂಚದಲ್ಲೇ ಬೇರಿರುವ ಏಕೈಕ ಕಾಯಿ ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್, ನನಗನ್ನಿಸ್ತು. ಶಿವ ಬರೋಷ್ಟು ಇದನ್ನ ರೆಡಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಕಿತ್ತೆ ಎಷ್ಟು ಬಿಡ್ತೈತೆ. ಇದಕ್ಕೂ ಸಹ ಶುಗರ್ಸ್, ಒಂದು ಚಿಟಿಕೆ ಸಾಲ್ಟ್ಸ್ ಅಂಡ್ ಅಚ್ಕಾರದ ಪುಡಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕೊಂಡು ಜಜ್ಜಿಬಿಟ್ಟು ಸ್ವಲ್ಪ ಖಾರದ ಪುಡಿ, ಜಾಸ್ತಿ ತಿನ್ಬಾರ್ದು ಖಾರ. ಬೆಳ್ಳುಳ್ಳಿ ಹಾಕೊಳ್ಳ ಬೇಡ. ಉಪ್ಪು, ಸಕ್ಕರೆ, ಖಾರದ ಪುಡಿ. ಏನ್ ರುಚಿಯಾಗಿರ್ತೈತೆ ಗೊತ್ತಾ ಫ್ರೆಂಡ್ಸ್? ಇದನ್ನ ಇದ್ರಲ್ಲೇ ಮಿಕ್ಸ್ ಮಾಡ್ಬೇಕು, ಚಿಪ್ಪಲ್ಲೇ ತಿನ್ಬೇಕು. ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕು. ಆ ಜ್ಯೂಸ್ಗಿಂತ ಇದೇ ಮಜವಾಗಿರೋದು ಹೇಳ್ಬೇಕು ಅಂತ. ಕಲ್ಪನಾ ತಿಂದಿದ್ದೀರಾ ಫ್ರೆಂಡ್ಸ್ ನೀವು? ಅಂದ್ರೆ ಹೀರೋಯಿನ್ ಕಲ್ಪನಾ ಅಲ್ಲ, ಕಲ್ಪನಾ ಅಂತ ಕಪ್ಪು ಬರ್ತೈತಲ್ಲ ಫ್ರೆಂಡ್ಸ್. ಏನೋ ಒಂದು ಬೀಜದಲ್ಲಿ ಒಂದು ಕಪ್ಪಗಿರ್ತೈತೆ, ಪ್ಯಾಕೆಟ್ ಅಲ್ಲಿ ಬರ್ತೈತೆ, ₹1 ₹2 ಪ್ಯಾಕೆಟ್. ಚಿಕ್ಕ ವಯಸ್ಸಲ್ಲಿ ನಾವು ತಿಂತಾ ಇದ್ವಿ, 90s ಕಿಟ್ ನೆನಪಿರ್ತೈತೆ. ಆ ತರ ಇರ್ತೈತೆ ಹೆಚ್ಚು ಕಡಿಮೆ ರುಚಿ. ಇದು ನಮ್ಮ ಬ್ಯಾಲ್ದಣ್ಣು ಸ್ವೀಟು ಮತ್ತೆ ಬ್ಯಾಲ್ದಣ್ಣು ಜ್ಯೂಸ್ ಫ್ರೆಂಡ್ಸ್. ಇದನ್ನ ಸ್ವಲ್ಪ ಸಕ್ಕರೆ ಕರಗಬೇಕು. ಇದರಲ್ಲಿ ಬಾದಾಮ್ ಗೊಂದು ಅದು ಇದು ಎಲ್ಲ ಹಾಕಿದೀನಿ. ಕುಡಿದ ತಕ್ಷಣ ಚಳಿ ಜ್ವರ ಬಂದ್ಬಿಡ್ಬೇಕು ಕೋಲ್ಡ್ಗೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂತ ನಾನು ಅನ್ಕೋತೀನಿ. ಆದ್ರೆ ಬರಲ್ಲ. ಸೋಸ್ಕೊಳ್ಳೋದಿದ್ರೆ ಸೋಸ್ಕೋಬಹುದು ಫ್ರೆಂಡ್ಸ್. ಅದು ಸೋಸ್ಕೊಂಡ್ರೆ ಸಬ್ಜಿ ಸೀಡ್ಸ್ ಎಲ್ಲ ಹೋಗ್ಬಿಡ್ತಿತ್ತಲ್ಲ, ಹಿಂಗ್ ತಿಂದ್ರೇನೆ ಮಜಾ ಇದು ಅಂತ ನನಗನ್ನಿಸ್ತಿದೆ. ಜ್ಯೂಸ್ಗಿಂತ ಮೊದಲು ಇದನ್ನ ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್. ನಮ್ಗೆ ಏನಿದ್ರು ಮಸಾಲ ಭರಿತವಾಗಿರ್ಬೇಕು, ನಮ್ಗೆ ಜ್ಯೂಸು ಗೀಸು ಎಲ್ಲ ಸ್ವಲ್ಪ ದೂರ ನಮ್ಮಿಂದ. ಇದನ್ನ ಟೇಸ್ಟ್ ನೋಡ್ತೀನಿ. ಕಪ್ ಫ್ರೂಟ್ ಇದೆ ಹೆಸರು. ಹುಳಿ ಅನ್ಸಲ್ಲ, ಸ್ವೀಟ್ ಆಗಿ ಖಾರವಾಗಿ ಚೆನ್ನಾಗಿದೆ. ದೇವ್ರ ಒಂದು ಹುಳ ಸಿಕ್ಬಾರ್ದು. ಅವತ್ತು 3/4 ಭಾಗ ತಿನ್ಬಿಟ್ಟಿದೀನಿ, ಯಾವಾಗ ಸಿಕ್ಕೈತೆ? ಬೈ ಚಾನ್ಸ್ ಇದ್ರು ಹುಳ ನನ್ ಕಣ್ಣು ಕಾಣಿಸ್ಬಾರ್ದು. ಹಳ್ಳಿ ಸಿಗೋ ಕಾಯಿಗಳ ಮಜಾನೇ ಬೇರೆ. ಮಾವಿನಕಾಯಿ, ನಲ್ಲಿಕಾಯಿ, ಈ ಕಾಯಿ, ಚೇಪೆಕಾಯಿ. ಜ್ಯೂಸು ಕುಡಿಯುವ ಸಮಯ. ಕರ್ಬೂಜ ಜ್ಯೂಸ್ ಇದ್ದಾಗೈತೆ ಫ್ರೆಂಡ್ಸ್, ಹುಳಿ ಇಲ್ಲ. ಸಾರ್ಥಕಾಯ್ತು. ಅಪ್ಪಿ ನಿಂಗೋಸ್ಕರ ಜ್ಯೂಸು ಬಾಯ್ ಸಿಹಿ ಮಾಡ್ಕೊಳ್ಳಿ. ಏನು ಹಾಕಿಲ್ಲ, ಕುಡಿಯಪ್ಪಿ. ನನ್ ಮೇಲೆ ನಂಬಿಕೆ ಇದ್ರೆ ಕುಡಿ. ಹಾ ಇಟ್ಟ ಸೋಸ್ಬೇಕಾಯ್ತು. ಸೋಸ್ತಾರೆ ಬಾದಾಮ್ ಗೊಂದೆಲ್ಲ ಆಚೆ ಬಂದ್ಬಿಡ್ತೈತಲ್ಲ. ಸೂಪರ್ ಆಗೈತಲ್ಲ, ವೆರಿ ವೆರಿ ಟೇಸ್ಟಿ ಫ್ರೆಂಡ್ಸ್. ಈಗ 8 ಗಂಟೆ ಆಗ್ತಾ ಬಂತು. 7 ಗಂಟೆಗೆ ಮೊಟ್ಟೆ ಒಂದು 5-6 ತಂದಿಟ್ಬಿಟ್ಟು ಹೋಗೈತೆ ನನ್ನ ಎದುರುಗಡೆ. ನಾನೇ ಕೇಳಿದೆ ಫ್ರೆಂಡ್ಸ್, ಒಂದು ರೆಸಿಪಿ ನೋಡಿದೆ ನಾನು, ಅದನ್ನು ಮಾಡ್ಕೊಡೋಣ ನನ್ನ ಗಂಡನಿಗೆ ಅಂದ್ಬಿಟ್ಟು. ನಾನು ಕೇಳಿದ್ದು
ತಂದು ಕೊಟ್ಬಿಟ್ಟು ಮನೇಲಿರು, ನಿನ್ನ ಜೊತೆ ಮಾತಾಡ್ಕೊಂಡು ಅಡುಗೆ ಮಾಡ್ತೀನಿ ಅಂತ ತಂದು ಕೊಟ್ಬಿಟ್ಟು ಹೋಗೈತೆ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ. ನಾನು ಮಾಡ್ಬಿಡ್ತೀನಾ? ನಾನು ಕಾಯ್ತೀನಿ. ಯಾಕಂದರೆ ಅವ್ರಿಗೆ ಫೋನಲ್ಲಿ ಮಾತಾಡೋಕ್ಕೆ, ಹೊರಗಡೆ ಎಲ್ಲ ಹೋಗಿ ಮಾತಾಡೋಕ್ಕೆ, ಸುತ್ತಾಡೋಕ್ಕೆಲ್ಲ ಟೈಮ್ ಐತೆ. ನನಗೆ ಯಾರವ್ರೆ ಫ್ರೆಂಡ್ಸ್? ಯಾರವ್ರೆ ನಿಮ್ಮ ಜೊತೆ ಮಾತ್ರ ಮಾತಾಡಬೇಕು. ಮನೇಲಿ ಒಬ್ಬಳೆ ಬಂದಪ್ಪ, ಬಾ ಬಂದ, ಸರಿ ಮಲ್ಕೋ. ಮೊಟ್ಟೆ ಅಲ್ಲೇ ಇರ್ತವೆ, ನೀನ್ ಮನೆಗೆ ಬರೋ ಗಂಟ ಅಲ್ಲೇ ಇರ್ತಾವ ಮೊಟ್ಟೆ. ಅಲ್ಲಪ್ಪಿ, ನಿನ್ಗೆ ಮನುಷ್ಯತ್ವ ಅನ್ನೋದು ಐತಾ? ಆ ಥರ ಒಂದು ಪದ ಐತೆ ಅಂತ ಗೊತ್ತಾ ನಿನ್ಗೆ? ನೋಡಿ, ಅಡುಗೆ ಮಾಡಿಲ್ಲ ಅಂದ್ರೆ ತಿಂಡಿಗಳು ಅಷ್ಟೇ. ಮನೇಲಿ ಒಬ್ಬಳನ್ನೇ ಬಿಟ್ಬಿಟ್ಟು ಎಲ್ಲೋಗಿದ್ದೆ ಅಂತ ಹೇಳು ಫಸ್ಟು. ಎಲ್ಲಿ? ನನ್ ಕಣ್ಣು ಕಾಣಿಸಿಲ್ಲ. ಸ್ವಲ್ಪ ತಿಂದೆ, ನೀನ್ ಬಂದಿಲ್ಲ ಅಂದ್ರೆ ತಿಂತಾ ಇರ್ತೀನಿ. ಮನೇಲಿ ಇರ್ಬೇಕು, ಕೆಲಸದಿಂದ ಬಂದು ನಿಜವಾಗ್ಲೂ ನೀನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯಾ? ಕೆಲಸ ಮಾಡಿದ್ರೆ ಮೈಕೈ ನೋಗೆ ಮಲಗ್ತಾರೆ ಗಂಡ್ಮಕ್ಳು. ಹಾ, ಏನಿಂದೆ ದಾರ ಯಾರು ಕಟ್ಟಾಕಿದ್ರಾ? ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಿನ್ ಮನೆಗೆ ಬಂದು ಯಾವಾಗ ಕುತ್ಕೋತಿ ಅವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀನಪ್ಪಿ. ಇದೇ ಮಾತು. ನಾನು ಯಾರ ಜೊತೆ ಮಾತಾಡ್ಬೇಕು ಮನೇಲಿ? ಫ್ರೆಂಡ್ಸ್, ಈಗ ನಾನು ಹಾಸಿಗೆ ಮೇಲೆನೆ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು ಅಂತಿದ್ದೀನಿ. ಇವತ್ತೊಂದು ಎಕ್ಸ್ಪೆರಿಮೆಂಟ್ ಅಡುಗೆ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು? ಎಗ್ ಆಮ್ಲೆಟ್ ಗ್ರೇವಿ ಕೇಳಕ್ಕೆ ಹೊಸದಾಗೈತಲ್ಲ ಫ್ರೆಂಡ್ಸ್. ವಿಡಿಯೋ ನೋಡಿದೆ, ನಾನೊಂದು ವಿಡಿಯೋ ಹಂಗೆ ನೋಡ್ಬೇಕಾದ್ರೆ ಶಾಕ್ ಆಗೋಯ್ತು. ಈ ರೆಸಿಪಿ ಹೆಂಗ್ ಮಿಸ್ ಆಗೋಯ್ತು ನನ್ನ ಕಡೆಯಿಂದ ಅಂದ್ಬಿಟ್ಟು ಅದನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲ್ ಆಗಿರ್ತೈತೆ, ನೋಡೋಕ್ ಚೆನ್ನಾಗಿ ಕಾಣಿಸ್ತದೆ ಅಷ್ಟೇ. ಟೇಸ್ಟ್ ಹೆಂಗಿರ್ತೈತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಅದನ್ನ ಸವಿಬೇಕಾಗಿರೋರು ನನ್ನ ಹಿಂದೆ ಇದ್ದಾರೆ, ಅವರಿಷ್ಟ. ನಾನು ಏನಾದ್ರು ನೋಡ್ತೀನಿ, ಅದು ಮಾಡೋದಷ್ಟೇ ನನ್ನ ಕೆಲಸ ಫ್ರೆಂಡ್ಸ್. ಅದರಿಂದ ಏನೋ ಹೆಚ್ಚು ಕಡಿಮೆ ಆಗ್ತೈತಾ ಏನು ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಫ್ರೆಂಡ್ಸ್. ಯಾಕೆ ಇಲ್ಲಿ ಕುತ್ಕೊಂಡಿದ್ದೀನಿ ಅಂದ್ರೆ ಫ್ರೆಂಡ್ಸ್, ನೆಲ ಸಿಕ್ಕಾಪಟ್ಟೆ ಕೋಲ್ಡ್ ಆಗೈತೆ. ಅದಕ್ಕೆ ಯಾಕೆ ಬೇಕು, ಅದಕ್ಕೆ ಮಂಚ ಮೇಲೆ ಕುತ್ಕೊಂಡಿದ್ದೀನಿ. ಅದು ಬೇರೆ ಅತಿ ಕಡಿಮೆ ಐಟಮ್ಸ್ ಅಲ್ಲಿ ಈ ರೆಸಿಪಿನ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೋತೀನಿ. ಎದ್ದೋಳಿ ಎಗ್ಗು ತಿನ್ನೋರು ನೀವು, ಬೆಳ್ಳುಳ್ಳಿ ಬಿಡಿಸಿ ಎದ್ದೋಳಿ. ನನಗೇನ್ ಮಾಡ್ಕೊಳ್ಳೋ, ಗಂಡನ ಹೊಟ್ಟೆ ತುಂಬಿಸೋ ಬರದಲ್ಲಿ ನನ್ನ ಹೊಟ್ಟೆಗೆ ಏನಪ್ಪ ಮಾಡೋದು? ಅಲ್ಲಪ್ಪಿ, ಮೊಟ್ಟೆ ತರ್ತೀಯ, ಚಿಕನ್ ತರ್ತೀಯ, ಮೊಟ್ಟೆ ಇದು ಫಿಶ್ ತರ್ತೀಯ, ಮಟನ್ ತರ್ತೀಯ, ಒಂದೇ ಒಂದು ಪನ್ನೀರ್ ತಂದ್ಕೊಡಲ್ಲಪ್ಪಿ ನನಗೆ ನೀನು. ನೀವ್ ಬೇಜಾರಾಗ್ಬೇಡಿ ಫ್ರೆಂಡ್ಸ್, ನಾನು ಇದೆಲ್ಲ ತಿಂತಾರಲ್ಲ, ಇದೆಲ್ಲ ಬಿಟ್ಟಿದ್ದೀರ ಅಂತ ನೀವು ಮಾತ್ರ ಅಳಕ್ ಹೋಗ್ಬೇಡಿ ಫ್ರೆಂಡ್ಸ್. ನನ್ಗೂ ಟೈಮ್ ಬರುತ್ತೆ, ಶಿವ ಹತ್ರ ಕಿತ್ಕೊಂಡು ತಿಂತೀನಿ ಫ್ರೆಂಡ್ಸ್. ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ತಿಂತೀನಿ ಫ್ರೆಂಡ್ಸ್. ನಾನ್ ಏನು ಇದು ದೊಡ್ಡ ಕಾರಣ ಅಂತ ಏನಿಲ್ಲ ಫ್ರೆಂಡ್ಸ್, ಬಿಟ್ಟಿದ್ದೀನಿ ಅಷ್ಟೇ. ಬೇಡ ಒಂದಷ್ಟು ದಿನ ಅವಾಯ್ಡ್ ಮಾಡೋಣ ನಾನ್ ವೆಜ್ ಎಲ್ಲ ಅಂತ ಅಷ್ಟೇ. ಸ್ಟಾರ್ಟ್ ಮಾಡ್ತೀನಿ. ನಿನ್ನ ಆಚೆ ಹೋದ್ರೆ ಅಲ್ಲಿ ಅಂತ ಊರ್ ಕಿತ್ತಾಗ ನಗ್ತೀಯ. ಇರಿಟೇಷನ್ ಕಣ್ರಿ. ಇಲ್ಲಿ ಯಾಕೆ ಮಾತಾಡಲ್ಲ ಅಂತ ಹೇಳು. ಏನ್ ಹೇಳೋದಲ್ಲ, ಇಷ್ಟೊತ್ತು ನಾನು ಏನೇನ್ ಹೇಳ್ದೆ ಅದನ್ನೆಲ್ಲ ರಿವೈಂಡ್ ಮಾಡ್ಕೊಂಡು ರಿಪೀಟ್ ಮಾಡು. ನನ್ ಮಾತು ಅರ್ಥ ಆಗಲ್ಲ ಇಂಗ್ಲಿಷ್ ಒಳಗೆ ಫ್ರೆಂಡ್ಸ್, ನನ್ ಮಾತು ಅರ್ಥ ಆಗಲ್ವಂತೆ. ನೀನ್ ಮಾತಾಡೋದು ನಮ್ಮ ಫ್ರೆಂಡ್ಸ್ ಡಬಲ್ ಟ್ರಿಪಲ್ ಸಲ ರಿವೈಂಡ್ ಮಾಡಿ ಏನ್ ಹೇಳ್ತು ಶಿವಣ್ಣ ಅಂತ ಕೇಳಿಸ್ಕೊತಾವ್ರೆ. ಯಾರು ಮಾತ್ರ ಅರ್ಥ ಆಗಲ್ಲ ಹೇಳಿ ಫ್ರೆಂಡ್ಸ್. ಅಷ್ಟೇ. ಬಾಕಿ ಬೆಳ್ಳುಳ್ಳಿ ಬಿಡ್ಸ್ಕೊಡು. ತಿನ್ನೋದು ಯಾರು ಹೇಳು? ಅಲ್ಲ, ಇದು ಎಂತ ಕರ್ಮ ಮಾರಾಯ. ವಿಡಿಯೋಗಳನ್ನ ನೋಡ್ಬಿಡೋದು, ಆಸೆ ಪಟ್ಬಿಟ್ಟು ಮಾಡೋದು, ನಿನಗ್ ತಿನ್ಸೋದು ಅಂತ ಸುಖಕ್ಕೆ ಯಾಕೆ ಮಾಡ್ಬೇಕು? ನನ್ ಗಂಡ ಚೆನ್ನಾಗಿರ್ಲಿ ಅಂತ ಫ್ರೆಂಡ್ಸ್. ತ್ಯಾಗ ಇದಕ್ ಕಾಂಬಿನೇಷನ್ ಆಗಿ ಏನ್ ಬೇಕಾದ್ರೆ ಚೆನ್ನಾಗಿರ್ತೈತಂತೆ ಫ್ರೆಂಡ್ಸ್. ಅಂದ್ರೆ ಚಪಾತಿ, ದೋಸೆ, ರೈಸು, ಮತ್ತೆ ಗೀ ರೈಸು, ಕುಷ್ಕ ರೈಸು ಎಲ್ಲಕ್ಕೂ ಚೆನ್ನಾಗಿರ್ತೈತಂತೆ. ಆದ್ರೆ ನಾನು ವೆರೈಟಿಯಾಗಿ ಮುದ್ದೆಗೆ ಮಾಡ್ತಾ ಇದ್ದೀನಿ. ನಾನು ಏನೇ ಮಾಡ್ತಾರೆ ಮುದ್ದೆಗೆ ಟ್ರೈ ಮಾಡ್ಬೇಕು ಫಸ್ಟ್. ಹೆಂಗ್ ಬರ್ತಿದೆ ಅಂತ ಆಮೇಲೆ ನೋಡ್ಕೊಳ್ಳೋಣ. ಮುದ್ದೆಗೆ ಪಡ್ಬೋದು. ಅದಕ್ಕೆ ನನಗೇನೋ ಅದು ನೋಡಿದ ತಕ್ಷಣ ಮುದ್ದೆಗೆ ಮ್ಯಾಚ್ ಆಗ್ಬೋದು ಅಂತ ಅನಿಸ್ತು. ನೋಡೋಣ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಿರೋದು ಆಮ್ಲೆಟ್ ಗ್ರೇವಿ, ಎಗ್ ಆಮ್ಲೆಟ್ ಗ್ರೇವಿ. ಕೇಳೋಕ್ಕೆ ಶೇಕಿಂಗ್ ಆಗೈತೆ. ನೆಟ್ಟಿಗೆ ಮೊಟ್ಟೆ ಸಾರು ಮಾಡ್ಬಿಟ್ರೆ ಹೆಂಗಿರ್ತೈತೆ ಗೊತ್ತಾ ಫ್ರೆಂಡ್ಸ್? ನಾನು ಮಾಡಲ್ಲ, ನಾನು ಸೊಟ್ಟಪಟ್ಟನೆ ಮಾಡ್ಬೇಕು. ನಾನು ನಾನ್ ವೆಜ್ ತಿನ್ನಕ್ ಸ್ಟಾರ್ಟ್ ಮಾಡೋವರೆಗೂ ಸೊಟ್ಟಪಟ್ಟನೆ ಹೋಗ್ತೀನಿ ಫ್ರೆಂಡ್ಸ್. ನೆಟ್ಟಗೆ ಅಡುಗೆ ಮಾಡಲ್ಲ. ಆಮೇಲೆ ನನಗೆ ಇಷ್ಟ ಬಂದ್ರೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂತಿದ್ದೀನಿ. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಪ್ರತಿಯೊಂದು ತಿಂದಿದ್ದೀನಿ. ಬೋಟಿ, ತಲೆ, ಬ್ರೈನ್ ತಿಂದಿಲ್ಲ. ಅದೊಂಥರ ನನಗೆ ಫಿಶ್, ಮಟನ್, ಚಿಕನ್, ಫಿಶ್, ಎಗ್ ಫ್ರೈ ಎಲ್ಲಾ ತಿಂದಿದ್ದೀನಿ ಫ್ರೆಂಡ್ಸ್. ಏನ್ ತಿಂದಿಲ್ಲ ನಾನು? ಬಂಗಾಲಿ ಬೌ ಬಿರಿಯಾನಿ ಅಷ್ಟೇ ಫ್ರೆಂಡ್ಸ್. ಚಿಕನ್, ಮಟನ್, ಫಿಶ್ ಅಲ್ಲಿ ಎಲ್ಲ ತಿಂದಿದ್ದೀನಿ. ಮೊಟ್ಟೆಯಲ್ಲಿ ಬೇರೆ ಪ್ರಾಣಿ ಯಾವ್ದೋ ತಿನ್ನಕ್ಕೆ ಇದುವರೆಗೂ ನಾನು ಪ್ಲಾನ್ ಮಾಡಿಲ್ಲ. ಮುಂದೆ ಮಾಡಿದ್ರು ಆಶ್ಚರ್ಯವೇನಿಲ್ಲ ಫ್ರೆಂಡ್ಸ್.
ಸಿಲಿಂಡರ್ ಖಾಲಿ ಆಗ್ಬಿಡ್ತೈತೆ ಅಂತ ಒಂದೇ ಭಯ ಅಪ್ಪಿ ನನಗೆ ಮನ್ಸಲ್ಲಿ. ಈ ಭಯದಲ್ಲಿ ರಾತ್ರಿ ನಿದ್ದೆನೂ ಬರ್ತಾ ಇಲ್ಲ. ಅಂದ್ರೆ ನಾನು ಇವಾಗ ಸಿಲಿಂಡರ್ ಖಾಲಿ ಆಯ್ತು ಗಂಡಪ್ಪ ಅಂದ್ರೆ ನೀನ್ ಸಂಜೆಗ್ ತರ್ತೀಯ, ಆ ಗ್ಯಾಪ್ ಅಲ್ಲಿ ನಾನು ಹೊಟ್ಟೆ ಪಾಡಿ ಹೆಂಗೆ ಅಂತ. ಚಿಕ್ಕ ಸಿಲಿಂಡ್ರ ಚಿಕ್ಕ ಸಿಲಿಂಡರ್ ಬೇಡ ಬಿಡು, ಯಾಕಂದ್ರೆ ಸಿಲಿಂಡರ್ ಖಾಲಿ ಆಗೋ ಗ್ಯಾಪೇ ನನ್ಗೆ ರೆಸ್ಟ್ ಸಿಗೋದು. ಚಿಕ್ಕ ಸಿಲಿಂಡರ್ ತಂದ್ಬಿಟ್ಟು ಆಮೇಲೆ ಮಾಡು ಅಡುಗೆ ಮಾಡು ಅಂತೀಯ, ಸಿಲಿಂಡರ್ ಖಾಲಿ ಆದಾಗಾದ್ರೂ ಓಡ್ಲ ತಂದು ಕೊಡ್ತೀಯ. ಶಿವತ್ತು ಹರಟೆ ಹೊಡ್ಕೊಂಡೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡೆ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಉರ್ಗಡ್ಲೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಕರ್ಬೇವು ಸೊಪ್ಪು, ಕೊತ್ತಂಬರಿ, ಚಿಕನ್ ಮಸಾಲ, ಗರಂ ಮಸಾಲ, ಮೊಟ್ಟೆ ಇಷ್ಟು ತೊಗೊಂಡಿದ್ದೀನಿ. ಖಾರದ ಪುರಿ, ಧನಿಯಾ ಪುರಿ ಎತ್ಕೋಬೇಕು. ಆಮೇಲೆ ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್, ಆದರೆ ನನಗೆ ಇಷ್ಟ ಆಗಲ್ಲ, ಸ್ವಲ್ಪನೇ ಹಾಕೊಳ್ತೀನಿ. ಒಂದೇ ಒಂದು ಲವಂಗ, ಒಂದೇ ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಏನು ಬಳಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮಸಾಲೆ ರುಬ್ಬಿ ಮಾಡ್ಕೋಬೇಕು. ಒಂಥರ ಹೊಸ ರೆಸಿಪಿ ಫ್ರೆಂಡ್ಸ್, ನನಗೆ ಮಾತ್ರ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡ್ತಾ ಇದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ಹಿಂದೆನೇ ಉರ್ಗಡ್ಲೆ ಮತ್ತು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಮೊದಲೇ ಹಾಕ್ಕೊಂಡ್ರೆ ಸಿದೋಗ್ಬಿಡ್ತೈತೆ ಅಂದ್ಬಿಟ್ಟು. ಟೊಮೊಟೊನೂ ಆಪ್ಷನಲ್ಲು, ಆದರೆ ನಾನು ಒಂದು ಸ್ವಲ್ಪ ಟೇಸ್ಟಾಗಿ ಬರಲಿ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಮಾಮೂಲಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಈ ಬಾಣಲಿಗೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿನೂ ಹುರ್ಕೋಬೋದು, ಆದರೆ ನಾನು ಹುರ್ಕೊಳ್ತಾ ಇಲ್ಲ. ಈ ಬಾಣಲಿ ಇನ್ನೂ ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ಅದನ್ನು ಮಾತ್ರ ಸೈಡ್ಗೆ ಜಾರಕ್ಕೆ ತಗೊಳ್ತಾ ಇದ್ದೀನಿ. ಅದು ಆಗಕ್ಕೆ ಬಿಟ್ಮೇಲೆ ಆಮೇಲೆ ಮಸಾಲ ಸೇನ್ಬೇಕೆಲ್ಲ ಹಾಕೊಳ್ತೀನಿ. ಅದೇ ಬಾಣಲಿಗೆ ಮೊಟ್ಟೆ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ಇದು ಆಮ್ಲೆಟ್ ಗ್ರೇವಿ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಈ ಥರ ಟಿಪ್ ಫಾಲೋ ಮಾಡ್ತಾ ಇದ್ದೀನಿ. ಈ ಬಾಣಲಿಲೇ ಎಲ್ಲ ಅಡುಗೆ ಮಾಡ್ಕೋಬೇಕು ಅಂತ, ಬೇರೆ ಬಾಣಲಿ ಮತ್ತು ತವ ಎಲ್ಲ ಎತ್ಕೊಂಡ್ರೆ ಉಜ್ಜೋದು ಕಷ್ಟ ಅಂದ್ಬಿಟ್ಟು ಆಮೇಲೆ ಉಪ್ಪು ಖಾರ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಚಿಮ್ಸ್ಕೋಬೇಕು, ಮೆಣಸು ಪುಡಿ ಹಾಕೋಬೇಕು. ಮೆಣಸು ಪುಡಿ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡೆ. ಆಮೇಲೆ ಅದು ಪೂರ್ತಿ ಬೇಯಕ್ಕೆ ಬಿಡಬಾರ್ದು, ಒಂದು ಸ್ವಲ್ಪ ತಳ ಇದಾಗ್ತಿದ್ದಂಗೆ ಈ ಥರ ಆಗ್ತಿದ್ದಂಗೆ ಉಲ್ಟಾ ಮಾಡ್ಕೋಬೇಕು. ಫುಲ್ ಕ್ಲೋಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಒಂಚೂರು ಗ್ಯಾಪ್ ಬಿಡದೆ ಅದನ್ನ ಸೈಡ್ಗೆ ಕ್ಲೋಸ್ ಮಾಡ್ಕೊಳ್ಳೋದು. ಹೊಸದಾಗೈತಲ್ಲ ಫ್ರೆಂಡ್ಸ್, ನನಗೂ ಇಷ್ಟ ಆಯಿತು ಈ ಕ್ಲೋಸಿಂಗ್. ಇದು ನೋಡ್ಬಿಟ್ಟೆ ನಾನು ಫುಲ್ ಫ್ಲಾಟ್ ಆಗೋದೆ ಈ ರೆಸಿಪಿಗೆ. ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು, ಅವಾಗ ಮುಚ್ಕೊಳ್ಳೋಕೆ ಈಸಿ ಆಗ್ತೈತೆ. ಇದ್ರ ಮೇಲೆ ಸಹ ಉಪ್ಪು ಖಾರ ಹಾಕ್ಕೊಳ್ಳೋದು. ಮೆಣಸು ಪುಡಿ ಮಿಸ್ ಮಾಡದೆ ಹಾಕೋಬೇಕು ಫ್ರೆಂಡ್ಸ್, ಆದರೆ ಇರಲಿಲ್ಲ, ಅದೊಂದು ಬೇಜಾರಾಯಿತು ಈ ರೆಸಿಪಿ ಮಾಡ್ಬೇಕಾದ್ರೆ. ಮತ್ತೆ ಈ ಥರ ಕ್ಲೋಸ್ ಮಾಡ್ಕೊಳ್ಳೋದು. ಒಂಥರ ಬಟ್ಟೆ ಮುಚ್ಚಿ ಇಕ್ದಂಗೆ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಸೇಮ್ ಹಂಗೇನೆ ಎಲ್ಲನೂ ಇದೇ ಥರ ಮಾಡ್ಕೋಬೇಕು. 5 ಮೊಟ್ಟೆ ತಂದಿತ್ತು. ಟಾಮಗು ಶಿವಾಗಿ ಇಬ್ಬರಿಗೆ ರೆಸಿಪಿ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇಬ್ಬರಿಗೂ ಈ ಥರ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಸೈಡಿಗೆ ತೆಗೆದಿಟ್ಕೋಬೇಕು. ಆಮೇಲೆ ಆಗಲೇ ಜಾರಕ್ಕೆ ತೊಗೊಂಡಿದ್ನಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಅದನ್ನು ರುಬ್ಕೋಬೇಕು. ಎಕ್ಸ್ಟ್ರಾ ಮಸಾಲ ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊಂಡೆ ರುಬ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ ಸ್ವಲ್ಪ. ಅವ್ರು ಚಿಕನ್ ಮಸಾಲ ಹಾಕಿಲ್ಲ, ನಂದೊಂದು ಏನಾದರೂ ಒಂದು ಸಿಗ್ನೇಚರ್ ಸ್ಟೈಲ್ ಇರಲಿ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಬರೀ ಮಸಾಲ ಬರಿತಾ ರೆಸಿಪಿ ಫ್ರೆಂಡ್ಸ್ ಇದು. ಇದೊಂಥರ ಚಿಕನ್ ಚಾಪ್ಸು, ಮಟನ್ ಚಾಪ್ಸು ಮಾಡೋ ಥರ ರೆಸಿಪಿ ಬರ್ತಾ ಐತೆ. ನಾನು ನೋಡ್ತಾ ಇದ್ರೆ ಅವ್ರು ಮಾಡ್ತಾ ಇದ್ದಿದ್ದು ವಿಡಿಯೋದಲ್ಲಿ ನೋಡ್ದೆ, ಎಣ್ಣೆ ಹಂಗೆ ತೇಲಿ ಬಂದ್ಬಿಡ್ತು ಮೇಲೆ. ನಾನು ಅಷ್ಟೊಂದೆಲ್ಲ ಎಣ್ಣೆ ಹಾಕಕ್ಕೆ ಹೋಗಲ್ಲ ಫ್ರೆಂಡ್ಸ್, ಉಪ್ಪೊಂದು ಸ್ವಲ್ಪ ಹಾಕ್ಕೊಂಡೆ. ಎಣ್ಣೆ ಆದಷ್ಟು ಅವಾಯ್ಡ್ ಮಾಡಬೇಕು, ಎಣ್ಣೆ ಒಳ್ಳೇದಲ್ಲ ಫ್ರೆಂಡ್ಸ್, ಯಾವುದೇ ಎಣ್ಣೆ ಆದರೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದಕ್ಕೋಸ್ಕರ ಲೈಟಾಗಿ ಹಾಕ್ಕೊಂಡೆ. ವಿಡಿಯೋಗೆ ಚೆನ್ನಾಗಿ ಕಾಣಿಸ್ಲಿ, ರುಚಿ ಜಾಸ್ತಿ ಬರಲಿ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡು ನಮ್ಮ ಆರೋಗ್ಯ ಜೊತೆ ನಾವು ಆಟಾಡೋಕ್ಕಾಗಲ್ಲ. ಇದು ಕುದಿ ಬಂದ ತಕ್ಷಣವೇ ಮುಚ್ಚಿಟ್ಕೊಂಡಿರೋ ಆಮ್ಲೆಟ್ನ ಹಾಕ್ಕೋಬೇಕು. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಹೊಸ ರೆಸಿಪಿ ಅಂತ ಅನ್ನಿಸ್ತೈತೆ ನನಗೆ ಮಾತ್ರ. ಇದನ್ನು ಮಸಾಲೆನೆಲ್ಲ ಒಂದು ಸ್ವಲ್ಪ ಡಿಪ್ ಮಾಡಬೇಕು. ಒಳಗಡೆ ಒಂದು ಸ್ವಲ್ಪ ಹಸಿ ಹಸಿ ಬಿಟ್ಟಿದೆ ಫ್ರೆಂಡ್ಸ್, ಮೊಟ್ಟೆ ಬೇಯಕ್ಕೆ ಬಿಟ್ಟಿಲ್ಲ, ಅದೆಲ್ಲ ಇದರಲ್ಲೇ ಬೇಯಬೇಕು. ಆವಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನನಗಿದು ಮಾಡಿದ ತಕ್ಷಣ ಗೊತ್ತಾಯಿತು ಮುದ್ದೆಗೆ ಸೂಟ್ ಆಗಲ್ಲ, ಇದಕ್ಕೆ ಚಪಾತಿ, ಪರೋಟ, ದೋಸೆ ಸೂಪರಾಗಿರ್ತೈತೆ ಅಂತ. ಆದರೂ ಏನು ಮಾಡೋದು, ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೆ ಮೊದಲೇ, ರಾಗಿ ಮುದ್ದೆನೇ ಮಾಡಬೇಕು ಅಂತ. ಅದಕ್ಕೆ ಮುದ್ದೆ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ಮರಿದೇರ ಚಪಾತಿಗೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂಥರ ಚಿಕನ್ ಗ್ರೇವಿ ಥರ ನೋಡೋಕ್ಕೂ ತಿನ್ನೋಕ್ಕೂ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ. ಇನ್ನೊಂದ್ಸಲ ದೋಸೆಗೆ ಮಾಡ್ತೀನಿ. ಇನ್ನೊಂದ್ಸಲ ಪರೋಟ ಮಾಡೋ ಪ್ಲ್ಯಾನ್ ಇಲ್ಲ ಫ್ರೆಂಡ್ಸ್, ಯಾಕಂದರೆ 1-2 ಸಲ ಟ್ರೈ ಮಾಡಿದೆ, ಫ್ಲಾಪ್ ಆಯಿತು, ಬಿಟ್ಬಿಟ್ಟೆ. ಪರೋಟನೂ ಟ್ರೈ ಮಾಡ್ತೀನಿ. ಆದರೆ ನಮಗೆ ಬೇಕಾಗಿರೋ ಮುದ್ದೆನ ಹಂಗೆ 2 ಮುದ್ದೆ ರೆಡಿ ಮಾಡಿಕೊಂಡೆ. ಇದು ನಮ್ಮ ರಾಗಿ ಮುದ್ದೆ ಎಗ್ ಆಮ್ಲೆಟ್ ಕರ್ರಿ ಫ್ರೆಂಡ್ಸ್. ಭಯ ಪಡ್ತಾ ಇದೆಯಾ ತಾನೇ? ಅದೊಂಥರ ಡಿಫ್ರೆಂಟ್ ರೆಸಿಪಿ ಅಪ್ಪಿ. ಇನ್ನೊಂದಿನ ಈಗ ರೆಸಿಪಿ ಇಷ್ಟ ಆಯ್ತಂದ್ರೆ ನಿನಗೆ ಇನ್ನೊಂದಿನ ಚಪಾತಿ ಮಾಡ್ಕೊಡ್ತೀನಪ್ಪಿ. ಮಸಾಲ ಐಟಮ ಚೆನ್ನಾಗಿಲ್ಲ. ಮಸಾಲ ಐಟಮ್ ಅಂದ್ರೆ ಮಟನ್ ಹಾಕಿದೀನಾ? ಅದು ತಿನ್ನೋಡು ಮಟನ್ ಸಾರು ಇದ್ದಂಗೆ ಐತಂತೆ ಫ್ರೆಂಡ್ಸ್. ನೋಡಿ, ನಾನು ಎಗ್ ಆಮ್ಲೆಟ್ ಕರಿ ಮಾಡೋಕೋದ್ರೆ ಅದು ಮಟನ್ ಸಾರು ಆಯಿತು. ಇದೇ ನನ್ನಲ್ಲಿರೋ ಟ್ಯಾಲೆಂಟ್ ಫ್ರೆಂಡ್ಸ್. ಚೆನ್ನಾಯ್ತಾ? ಖಾರನಾ? ಅಂದರೆ ಮಸಾಲ ಬರಿತವಾಗ ಮಾಡ್ದಲ್ಲ. ಅದು ಎಗ್ ಬೆಂದೈತಾ ನೋಡು, ಬಿಸಿನಾ? ಸರಿ, ನಮ್ಮ ಟಾಮನ್ ನೋಡ್ಕೊಬತ್ತೀನಿ. ಯಾರ ಮೇಲೆ ಜಗಳಕ್ಕೆ ಹೋಗ್ತಾವನಲ್ಲ? ಯಾಕೆ ಟಾಮ್? ಸಿಕ್ತವ್ರ ಮೇಲೆ ಜಗಳಕ್ಕೆ ಹೋಗ್ತಾನೆ.
ರಾಮ್ ಸ್ವಲ್ಪ ಹೆಲ್ಪ್ ಮಾಡಬಾ, ಯಾರೋ ಬಂದವ್ರೆ. ಕಳ್ಕೊಂಡ್ ಬಿಟ್ಕೊಂಡು ಹೆಂಗ್ ನೋಡ್ತಿತ್ತು ನೋಡು. ನೋಡಿ ಫ್ರೆಂಡ್ಸ್, ಎಷ್ಟು ಭಯಂಕರವಾಗಿ ನೋಡ್ತೈತೆ ಅದು ನಾಯಿ. ಟಾಮ್ ಏನೋ ನಿನ್ ಫ್ರೆಂಡ್ಸ್ ಹಂಗೆ ಎದುರಿಸ್ತಾರೆ, ಬಂದ್ಬಿಟ್ಟು ಸಂದಿಗೊಂದಿಲ್ಲಲ್ಲ. ಹೇಳೋ ನಾಳೆಯಿಂದ ಹುಷಾರಾಗಿರಕ್ಕೆ. ಟಾಮಗೋಸ್ಕರ ಅನ್ನ ಮೊಟ್ಟೆ ಸಾಂಬಾರ್. ವೇಕಪ್ ಮ್ಯಾನ್, ಈಟು ಫಸ್ಟ್ ಟೈಮು ಐಮು ಕುಕ್ಕಿಂಗು ಎಗ್ ಆಮ್ಲೆಟ್ಟು ಕರ್ರಿ. ಶಿವ ತಿಂದೈತೆ, ಧೈರ್ಯವಾಗಿ ತಿನ್ ಟಾಮ್. ಮಲ್ಕೋ. ಇಂಥ ಸೋಂಬೇರಿ ನಾನು ಎಲ್ಲೂ ನೋಡಿಲ್ಲ ಲೈಫಲ್ಲಿ. ಹತ್ರ ಬಂದು ತಿನ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಟಾಮ್ ನಿಂಗೆ. ಇದಕ್ಕಿಂತ ಹತ್ರ ಕೊಟ್ರೆ ಬೆಡ್ ಮೇಲೆಲ್ಲ ಚೆಲ್ಕೊಂತಿದ್ಯಾ. ತಿನ್ನು ಟಾಮ್, ಕಾಲ್ ಹತ್ರ ಅನ್ನ. ಗಿವ್ ರೆಸ್ಪೆಕ್ಟ್ ರೈಸು. ಇಂಥ ಸೋಂಬೇರಿನ ನೀವೆಲ್ಲರೂ ನೋಡಿದೀರಾ ಫ್ರೆಂಡ್ಸ್. ಮಾತಾಡ್ಸ್ರೆ ಹಿಂಗ್ ಮಲ್ಕೊಂತಾನೆ. ಅದಕ್ಕೆ ಮರ್ಯಾದಿಂದ ಎದ್ದು ತಿಂದಿದ್ರೆ. ಆಹಾ, ಬಿಲ್ಡಪ್ ರಾಜಾ. ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ. ಸ್ಮೆಲ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ತೀನಿ ಇವತ್ತು. ತಿನ್ಬಿಟ್ಟು ಮಲ್ಕೋ. ಅಮಾವಾಸ್ಯೆ ಆಚೆ ಈಚೆ ಓಡಾಡ್ಬೇಡ. ನೀನು ಆಚೆ ಬರಕ್ ಹೋಗ್ಬೇಡ, ಜನಗಳು ದೆವ್ವ ಅಂತ ಎದುರ್ಕೊಬಿಡ್ತಾರೆ. ಬಾಯ್ ಬಾಯ್, ಗುಡ್ ನೈಟ್. ನಾನು ಮಜ್ಜಿಗೆ ಅನ್ನ ತಿನ್ನೋಣ ಅಂದ್ಬಿಟ್ಟು ಅನ್ನ ಹಾಕೊಂಡೆ ಫ್ರೆಂಡ್ಸ್. ಅನ್ನ ಪೂರ್ತಿ ಕಲ್ಲುಗಳೇ, ಜರಡಿ ಹಿಡಿದೆ ಹಾಕ್ಬಿಟ್ಟೆ ಮೈಬಾರಕ್ಕೆ ನಿದ್ದೆ ಕಣ್ಣಲ್ಲಿ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಇವತ್ತೊಂದಿನ ನನ್ನ ಗಂಡನಿಗೋಸ್ಕರ ನಾನು ಊಟನ ತ್ಯಾಗ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ತನು ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸಾನು ಶ್ರೇಯ ಹಾಯ್ ಶಿವಮೊಗ್ಗದಿಂದ. ಹಾಯ್. ದೀಪವಣ್ಣ ಹಾಯ್. ಹಾಯ್. ನೇತ್ರ ಸಿಸ್ಟರ್ ಹಾಯ್. ಹಾಯ್. ಸಹನದು 30ನೇ ತಾರೀಕು ಬರ್ತ್ಡೇ, 25ನೇ ವರ್ಷದು, ಮಂಡ್ಯದಿಂದ ಲೋಕ್ಸರ ಹಾಯ್. ಹಾಯ್. ಎಷ್ಟುದ್ದ ಹೆಸರು. ಅಶೋಕಣ್ಣ ಸ್ನೇಹ ಅವರೇ ಹಾಯ್. ಹಾಯ್. ಮೌನಿಕ್ ಅವ್ರದ್ದು 30ನೇ ತಾರೀಕು ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ, 11 ವರ್ಷದ ಬರ್ತಡೆ. ವಿಶ್ ಹ್ಯಾಪಿ ಬರ್ತ್ಡೇ. ಸಹನಾ ಸಿಸ್ಟರ್ ಅವ್ರದ್ದು 27 ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಪ್ರಜ್ವಲ್ ಅವರೇ ಹಾಯ್. ಹಾಯ್. ನಿಮ್ ತಂಗಿ ವಿಶ್ ಮಾಡಕ್ ಹೇಳಿದ್ದು, ಮತ್ತೆ ನಿಮ್ ಅಮ್ಮಗೂ ವಿಶ್ ಮಾಡಕ್ ಹೇಳಿದ್ರು. ಅವರು ಅಮ್ಮ ಹೆಸರು ಹಾಕೋದೇ ಮರ್ತ್ಬಿಟ್ಟವ್ರೆ. ಎಲ್ರು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಯ್, ಗುಡ್ ನೈಟ್. ನಾನು ಇಷ್ಟೊತ್ತು ಹಾಡು ಹೇಳಿದ್ನೇನಪ್ಪಿ. ಇನ್ನೂ ಐತೆ. ಪ್ರತಿಮಾ ಸಿಸ್ಟರ್ ಹಾಯ್. ಹಾಯ್. ತನ್ವಿಕಾ 2ನೇ ತಾರೀಕು ಬರ್ತಾರೆ, 1 ವರ್ಷದ ಪಾಪು. ಹ್ಯಾಪಿ ಬರ್ತಡೆ ತನ್ವಿಕಾ. ಹ್ಯಾಪಿ ಬರ್ತ್ಡೇ. ವಿಜಯಲಕ್ಷ್ಮಿ ಅಕ್ಕ 2ನೇ ತಾರೀಕು ಬರ್ತಾರೆ, ವಿಶ್ವ ಹ್ಯಾಪಿ ಬರ್ತಡೆ ನೆಕ್ಸ್ಟ್ ತಿಂಗಳು. ವಿಶ್ ಹ್ಯಾಪಿ ಬರ್ತ್ಡೇ. ಜ್ಯೋತಿ ಸಿಸ್ಟರ್ ನಾಗರಾಜಣ್ಣ ಹಾಯ್. ಹಾಯ್. ಮೌನಿತಾ ಸಾಯಿರಾಮ್ ಹಾಯ್. ಹಾಯ್. ಭಾರತಿ ಅವ್ರದ್ದು 5ನೇ ತಾರೀಕು ಬರ್ತಡೆ ನೆಕ್ಸ್ಟ್ ತಿಂಗಳು, ಅಡ್ವಾನ್ಸ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಹ್ಯಾಪಿ ಅಮಾವಾಸ್ಯೆ. ಗುಡ್ ನೈಟ್ ಫ್ರೆಂಡ್ಸ್. ಎಂಡೋರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಗುಡ್ ನೈಟ್. ಹ್ಯಾಪಿ ಅಮಾವಾಸ್ಯೆ. ಬಾಯ್. ಕನ್ಸಲ್ ಬರ್ತೀನಿ ರಾತ್ರಿ ಅಂತೇಳು.